ಘಟಕ 3 ಶ್ರೀ ಸಾಮಾನ್ಯನ ಬದುಕು 5 ಮೊಸರಿನ ಮಂಗಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಕರ್ತೃ ಕೃತಿ ಪರಿಚಯ ಕನ್ನಡ ಸಣ್ಣ ಕಥೆಗಳ ಜನಕ ಎಂದೇ ಖ್ಯಾತರಾದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಕನ್ನಡದ ಪ್ರಮುಖ ಕಥೆಗಾರರು, ಕವಿಗಳು, ನಾಟಕಕಾರರು, ಕಾದಂಬರಿಕಾರರು, ವಿಮರ್ಶಕರು. ಶ್ರೀನಿವಾಸ ಕಾವ್ಯನಾಮದಿಂದ ಕನ್ನಡಿಗರ ಮನೆಮಾತಾಗಿರುವ ಮಾಸ್ತಿ ಕನ್ನಡದ ಆಸ್ತಿ, ಕನ್ನಡದ ಹಿರಿಯಣ್ಣ. ಮಾಸ್ತಿ ವೆಂಕಟೇಶ ಅಯ್ಯಂಗಾರರು 1891 ರ ಜೂನ್ 6 ರಂದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿಯಲ್ಲಿ ಜನಿಸಿದರು. ಯಳಂದೂರು, ಶಿವಾರಪಟ್ಟಣ, ಮುಳವಳ್ಳಿ, ಮೈಸೂರು, ಮದರಾಸುಗಳಲ್ಲಿ ತಮ್ಮ ವ್ಯಾಸಂಗವನ್ನು ಪೂರೈಸಿದ ಮಾಸ್ತಿಯವರು ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಪ್ರಥಮ ಸ್ಥಾನದಲ್ಲಿ ಇಂಗ್ಲಿಷ್ ಎಂ.ಎ. ಪದವಿಯನ್ನು ಪಡೆದರು. ನಂತರ ಕಂದಾಯ ಇಲಾಖೆಯಲ್ಲಿ ತಮ್ಮ ವೃತ್ತಿಜೀವನ ಪ್ರಾರಂಭಿಸಿದ ಮಾಸ್ತಿ ಆಡಳಿತದ ಹಲವು ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ನಿವೃತ್ತರಾದರು. ಕನ್ನಡ ಸಾಹಿತ್ಯದಲ್ಲಿ ಸಣ್ಣಕಥಾ ಸಾಹಿತ್ಯಕ್ಕೆ ಒಂದು ಭದ್ರ ಬುನಾದಿಯನ್ನು ಒದಗಿಸಿದ ಕೀರ್ತಿ ಮಾಸ್ತಿಯವರಿಗೆ ಸಲ್ಲುತ್ತದೆ. 1910 ರಲ್ಲಿ ಹೊರಬಂದ ರಂಗನ ಮದುವೆ ಕಥೆಯಿಂದ ಆರಂಭವಾದ ಮಾಸ್ತಿಯವರ ಕಥಾಸಾಹಿತ್ಯ ಕನ್ನಡದ ಜನಮನವನ್ನು ಸೂರೆಗೊಂಡಿತು. ಗ್ರಾಮೀಣ ಬದುಕಿನ ಹಾಗೂ ಪೌರಾಣಿಕ ಆವರಣದ ಅನುಭವಗಳನ್ನು ಸರಳವಾಗಿ ಕಟ್ಟಿಕೊಡುವ ಮಾಸ್ತಿಕಥನ ಕ್ರಮ ಕನ್ನಡಕ್ಕೆ ವಿಶಿಷ್ಟವಾದದ್ದು. ಕೃತಿಗಳು ಭಿನ್ನಹ, ಅರುಣ, ಚೆಲುವು, ಮಲಾರ ಮುಂತಾದವು ಮಾಸ್ತಿಯವರ ಪ್ರಮುಖ ಕವನ ಸಂಕಲನಗಳು. ಸಣ್ಣ ಕಥೆ 14 ಸಂಪುಟ ಮಾಸ್ತಿಯವರ ಕಥಾಸಂಕಲನಗಳು. ಉಷಾ, ಯಶೋಧರ, ಕಾಕನಕೋಟೆ ಇವು ಮಾಸ್ತಿಯವರ ಕೆಲ ಪ್ರಮುಖ ನಾಟಕಗಳು. ಚೆನ್ನಬಸವ ನಾಯಕ, ಚಿಕ್ಕವೀರ ರಾಜೇಂದ್ರ ಇವು ಮಾಸ್ತಿಯವರ ಪ್ರಸಿದ್ಧ ಐತಿಹಾಸಿಕ ಕಾದಂಬರಿಗಳು. ಮಾಸ್ತಿ ಜೀವನ ಪತ್ರಿಕೆ ಪ್ರಾರಂಭಿಸಿ ಅದರ ಸಂಪಾದಕರಾಗಿಯೂ ಕನ್ನಡಕ್ಕೆ ಅನನ್ಯ ಸೇವೆ ಸಲ್ಲಿಸಿದ್ದಾರೆ. ಇದು ಕನ್ನಡದ ಅತ್ಯಂತ ಪ್ರಮುಖ ಸಾಹಿತ್ಯ ಪತ್ರಿಕೆಗಳಲ್ಲಿ ಒಂದು. ಮಾಸ್ತಿಯವರ ಸಾಹಿತ್ಯ ಪ್ರತಿಭೆಗೆ ಸಂದ ಪ್ರಶಸ್ತಿ ಗೌರವಗಳು ಹತ್ತು ಹಲವು. ಅವರ ಚಿಕ್ಕವೀರ ರಾಜೇಂದ್ರ ಐತಿಹಾಸಿಕ ಕಾದಂಬರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ದೇವರಾಜ ಬಹಾದ್ದೂರ್ ಪ್ರಶಸ್ತಿ, ರಾಜ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ಮಾಸ್ತಿಯವರಿಗೆ ಸಂದಿವೆ. ತಿರುಳು ಮೊಸರಿನ ಮಂಗಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಸುಪ್ರಸಿದ್ಧ ಸಣ್ಣಕಥೆಗಳಲ್ಲಿ ಒಂದು. ಅತ್ತೆ ಸೊಸೆಯರ ನಡುವಿನ ಜಗಳವನ್ನು ಪರಿಣಾಮಕಾರಿ ಕಟ್ಟಿಕೊಡುವುದು ಈ ಕಥೆಯ ಮೂಲ ತಿರುಳು ಆಶಯ. ಸೊಸೆ ಬಂದು ತನ್ನ ಮಗನನ್ನು ಕಸಿದುಕೊಂಡಳೆಂದು ಅತ್ತೆಯ ಕೊರಗು, ಅತ್ತೆ ಮೊಮ್ಮಗನನ್ನು ಹಚ್ಚಿಕೊಂಡು ತನ್ನ ಮಗನನ್ನು ಕಸಿದುಕೊಂಡಳೆಂದು ಸೊಸೆಯ ಕೊರಗು. ಮೊಮ್ಮಗನನ್ನು ಸೊಸೆ ಬಡಿದದ್ದೇಕೆ ಎಂದು ಮಂಗಮ್ಮ ಸೊಸೆಯನ್ನು ಕೇಳಿದ್ದೇ ದೊಡ್ಡ ರಾದ್ಧಾಂತವಾಗಿ ಮಂಗಮ್ಮ ಸೊಸೆ ಮತ್ತು ಮಗನಿಂದ ಬೇರೆಯಾಗಿರಬೇಕಾಗುತ್ತದೆ. ಆದರೆ ಅತ್ತೆ ಮಂಗಮ್ಮ ಸಂಪಾದಿಸಿದ ಹಣ ರಂಗಪ್ಪನ ಪಾಲು ಆಗುತ್ತದೆ ಎಂಬ ಸತ್ಯ ಗೊತ್ತಾದಾಗ ಸೊಸೆ ತನ್ನ ಮಗನನ್ನು ಮಂಗಮ್ಮನಲ್ಲಿಗೆ ಕಳಿಸಿ ಮುರಿದು ಹೋದ ಸಂಬಂಧ ಮತ್ತೆ ಕೂಡುವಂತಹ ಚಾಣಾಕ್ಷತನ ಮೆರೆಯುತ್ತಾಳೆ. ಇವರಿಬ್ಬರ ನಡುವೆ ಸೊಸೆಯ ಗಂಡ ಅಥವಾ ಅತ್ತೆಯ ಮಗ ಸಿಕ್ಕು ಫಜೀತಿಪಡುವ ಪರಿತಾಪ ಬೇರೆ. ಈ ಸಂಸಾರ ತಾಪತ್ರಯವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಕಟ್ಟಿಕೊಡುವ ಕತೆ ಮೊಸರಿನ ಮಂಗಮ್ಮ. ಪ್ರತಿನಿತ್ಯ ನಮ್ಮ ಸುತ್ತಮುತ್ತ ನಡೆಯುವ ಅತ್ತೆ ಸೊಸೆಯರ ಜಗಳಕ್ಕೆ ಪ್ರತಿನಿಧಿಯಾಗಿ ನಿಲ್ಲುತ್ತಾರೆ ಇಲ್ಲಿನ ಅತ್ತೆ ಸೊಸೆಯರು. ಇವರ ಮನಸ್ಸಿನ ಸ್ಥಿತಿ ಇಲ್ಲಿ ತುಂಬಾ ಧ್ವನಿಪೂರ್ಣವಾಗಿ ಮೂಡಿ ಬಂದಿದೆ. ಇಲ್ಲಿ ಅತ್ತೆ ಮೊಸರಿನ ಮಂಗಮ್ಮನಿಗೆ ಮಗ ಬೇಕು, ಸೊಸೆ ಬೇಕು, ಮೊಮ್ಮಗ ಬೇಕು. ಆದರೆ ತಾನು ಯಜಮಾನಿ ಎಂದು ತನಗೆ ಎಲ್ಲರೂ ಗೌರವ ತೋರಿಸಬೇಕು. ಮನುಷ್ಯನಾದವನಿಗೆ ಈ ಚಪಲ ತಪ್ಪಿದ್ದಲ್ಲ. ಆದರೆ ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಘಾಸಿಯಾಯಿತೆನ್ನುವಂತೆ ಅತ್ತೆ ಸೊಸೆಯರ ಜಗಳದಲ್ಲಿ ಮಂಗಮ್ಮನ ಮಗ ಘಾಸಿಗೊಳಗಾಗುವುದು ತಪ್ಪುವುದಿಲ್ಲ. ಈ ಅತ್ತೆ ಸೊಸೆಯರ ಸ್ವಾತಂತ್ರ್ಯದ ಸ್ಪರ್ಧೆಯ ಮುಕ್ತ ಸ್ವರೂಪವೆಂದರೆ ಮಂಗಮ್ಮನ ಮಗ ಅಥವಾ ಸೊಸೆಯ ಗಂಡ. ಮಗನನ್ನು ಬಿಟ್ಟುಕೊಡಬಾರದೆಂದು ತಾಯಿಯ ಮನೋಗತ, ಗಂಡನನ್ನು ಹಿಡಿಯಲೇಬೇಕೆಂದು ಸೊಸೆಯ ವ್ರತ. ಇದು ಎಲ್ಲಾ ಕಡೆಯಲ್ಲೂ ನಡೆಯುತ್ತಿರುವ ವ್ಯಾಪಾರ. ಇದರ ಗೆಲುವು ಸೋಲು ಹೀಗೆ ಎಂದು ಹೇಳುವಂತಿಲ್ಲ. ನೀರೊಳಗಿರುವ ಮಗುವಿನ ಕಾಲು ಹಿಡಿದಿರುವ ಮೊಸಳೆಯಂತೆ ಸೊಸೆ. ಮೇಲೆ ನಿಂತ ಮಗುವಿನ ತೋಳನ್ನು ಹಿಡಿದುಕೊಂಡು ಅದನ್ನು ಉಳಿಸುತ್ತೇನೆ ಎನ್ನುವವಳು ತಾಯಿ. ಮಧ್ಯ ಮಗುವಿನ ಪಾಡು ಸ್ವಲ್ಪ ಕಷ್ಟ. ಹಳ್ಳಿಯಲ್ಲಿ ಆದರೆ ಮೊಸರು ಮಾರುವ ಮಂಗಮ್ಮನ ಮನೆಯಲ್ಲಿ, ಪಟ್ಟಣದಲ್ಲಾದರೆ ಮೊಸರು ಕೊಳ್ಳುವ ತಂಗಮ್ಮನ ಮನೆಯಲ್ಲಿ ಈ ವ್ಯಾಪಾರ ನಡೆಯುತ್ತಲೇ ಇದೆ. ಇದು ಕೊನೆಯ ಅಂಕ ಕಾಣದ ನಾಟಕ. ಮಾಸ್ತಿ ಅವರ ಈ ಅಭಿಪ್ರಾಯ ಇಡೀ ಕಥೆಯ ಆಶಯವನ್ನು ಬಹು ಸ್ಪಷ್ಟಪಡಿಸುತ್ತದೆ. ಸಂಕ್ಷಿಪ್ತ ಸಾರಾಂಶ: ತನ್ನ ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಮೊಸರು ಮಾರುತ್ತಿದ್ದ ಮಂಗಮ್ಮ, ಸಾಮಾನ್ಯವಾಗಿ ಕಥಾನಿರೂಪಕಿ ತುಂಗಮ್ಮನ ಕೇರಿಯ ಕಡೆಗೆ ಬಂದಾಗ ತುಂಗಮ್ಮನ ಮನೆಗೂ ಬಂದು ಒಳ್ಳೆ ಮೊಸರು ತಂದುದಾಗಿ ತಿಳಿಸಿ ಮೊಸರು ಕೊಡುತ್ತಿದ್ದಳು. ಹೀಗೆ ಮಂಗಮ್ಮ ತುಂಗಮ್ಮನಿಗೆ ಬಹುವರ್ಷದಿಂದ ಮೊಸರು ತಂದುಕೊಡುವುದು ಒಂದು ವರ್ತನೆಯಾಗಿತ್ತು.
ತುಂಗಮ್ಮ ತನಗೆ ಮೊಸರು ಬೇಕಾಗಿದ್ದರೆ ತೆಗೆದುಕೊಂಡು ಆಗಲೇ ದುಡ್ಡು ಕೊಡುತ್ತಿದ್ದಳು ಅಥವಾ ಮಾರನೇ ದಿವಸ ಕೊಡುತ್ತಿದ್ದಳು. ತುಂಗಮ್ಮ ಸ್ವಲ್ಪ ಒಳ್ಳೆಯ ಮಾತಾಡುತ್ತಿದ್ದುದರಿಂದ ಮಂಗಮ್ಮ ಮೊಸರೆಲ್ಲ ಮಾರಿ ಆದ ಮೇಲೆ ಊರಿಗೆ ಹೋಗುತ್ತಾ ಒಂದೊಂದು ಸಲ ತುಂಗಮ್ಮನ ಮನೆಗೆ ಬರುವುದುಂಟು. ಬಂದು ತುಂಗಮ್ಮನ ಅಂಗಳದಲ್ಲಿ ಸ್ವಲ್ಪ ಹೊತ್ತು ಕುಳಿತಿದ್ದು ಮನೆಯವರನ್ನೆಲ್ಲ ಸ್ವಲ್ಪ ಮಾತನಾಡಿಸಿ ಎಲೆ ಅಡಿಕೆ ಬಾಯಲ್ಲಿ ಹಾಕಿಕೊಂಡು ಆಮೇಲೆ ಊರಿಗೆ ಹೋಗುತ್ತಿದ್ದಳು. ಇಂಥ ಸಂದರ್ಭದಲ್ಲಿ ತುಂಗಮ್ಮನಿಗೆ ಸ್ವಲ್ಪ ಬಿಡುವಾಗಿದ್ದರೆ ಮಂಗಮ್ಮ ತನ್ನ ಕಷ್ಟ ಸುಖ ಹೇಳುತ್ತಿದ್ದಳು. ಒಟ್ಟಿನಲ್ಲಿ ಮಂಗಮ್ಮ ತುಂಗಮ್ಮನಿಗೆ ಬಹಳ ಬೇಕಾದವಳಾಗಿದ್ದಳು. ತುಂಗಮ್ಮನಿಗೂ ಮಂಗಮ್ಮನಿಗೂ ಬಹಳ ಸಲಿಗೆ. ಮಂಗಮ್ಮನದೊಂದು ವಿಚಿತ್ರ ಬದುಕು. ಕೈ ಹಿಡಿದ ಗಂಡನೇ ಅವಳ ಮಾತು ಕೇಳಿರಲಿಲ್ಲ. ಆಕೆ ಒಂದು ಒಳ್ಳೆ ಶಾಲೆ ಉಡಲಿಲ್ಲ. ಇನ್ಯಾವಳೋ ಉಟ್ಟುಕೊಂಡಳು. ಆ ಇನ್ಯಾವಳೋ ಶಾಲೆಗೆ ಬೆರಗಾಗಿ ಮಂಗಮ್ಮನ ಗಂಡ ಅವಳ ಜೊತೆಗೆ ಹೋದ. ಏನೋ ಹೇಗಾದರೂ ಇರಲಿ, ತನ್ನ ಮನೆ ತನ್ನ ಹೆಂಡರು ಎಂದು ಗಂಡಸು ಇರುವುದೇ ಚೆಂದ ಎಂದು ಮಂಗಮ್ಮ ಸುಮ್ಮನಿದ್ದಳು. ಈಗ 15 ದಿನದ ಹಿಂದೆ ಮಂಗಮ್ಮ ಮನೆಗೆ ಬಂದಾಗ ಬಹಳ ಬೇಸರಪಟ್ಟಿದ್ದಂತೆ ತುಂಗಮ್ಮನಿಗೆ ಕಂಡು ಬರುತ್ತದೆ. ನಿರೂಪಕಿ ಕಾರಣ ಕೇಳಿದಾಗ ಮಂಗಮ್ಮ ಮೊಮ್ಮಗನ ಸಲುವಾಗಿ ತನ್ನ ಸೊಸೆ ನಂಜಮ್ಮ ತನ್ನ ಜೊತೆ ಜಗಳವಾಡಿದ ಸಂಗತಿಯನ್ನು ತಿಳಿಸಿದಳು. ಏನೋ ಮಾಡು ಎಂದು ನಂಜಮ್ಮ ಮಗನನ್ನು ಹೊಡೆದಳು. ಯಾಕೆ ಗಯ್ಯಾಳಿ, ರಕ್ಕಸಿ, ಹಂಗೆ ಅರಿಯದ ಕಂದನ್ನ ಹೊಡೀತಾ ಇದ್ದೀಯಾ ಎಂದಳು ಮಂಗಮ್ಮ. ನಂಜಮ್ಮ ಮಂಗಮ್ಮನಿಗೆ ಎದುರು ಬಿದ್ದು ತಾರುಮಾರು ಬೈದಳು. ಇದೇನೇ ಇದು, ನಿನ್ನ ಗಂಡನ್ನ ಹೆತ್ತ ತಾಯಿ ನಾನು, ನನ್ನ ಇಷ್ಟು ಮಾತು ಅಂತೀಯಾ, ಆಗಲಿ ಅವನೇ ಬರಲಿ ಕೇಳೋಣ ಎಂದಳು ಮಂಗಮ್ಮ. ಮಗ ಮನೆಗೆ ಬಂದ. ನೋಡಪ್ಪ ಹುಡುಗನ್ನ ಸುಮ್ಮನೆ ಬಡೀತಾಳೆ, ಬ್ಯಾಡ ಅಂದ್ರೆ ನನ್ನ ಬೈತಾಳಲ್ಲೋ, ನೀನು ಹೆಂಡ್ತಿಗೆ ಒಸಿ ಬುದ್ಧಿ ಹೇಳು ಎಂದಳು ಮಂಗಮ್ಮ. ಅದಕ್ಕೆ ನಂಜಮ್ಮ, ಏನ್ನ ನನಗೆ ಬುದ್ಧಿ ಹೇಳೋದು, ಹೈದ ತಂಟೆ ಮಾಡಿದ್ರೆ ಬ್ಯಾಡ ಅನ್ನೋಕೆ ನನಗೆ ಯದಿಕ್ಯಾರಿ ಅಧಿಕಾರ ಇಲ್ಲೋ, ನೀನು ಗಂಡನ್ನ ಹೆತ್ತಂಗೆ ನಾನು ಈ ಮೊಗಾನ್ನೂ ಹೆರಲಿಲ್ಲವೋ, ಯಾತರದದು ಬುದ್ಧಿ ನನಗೆ ಹೇಳಬೇಕಾಗಿರೋದು ಎಂದಳು. ಮಂಗಮ್ಮನ ಮಗನೂ ಸಹಿತ ಹೆಂಡತಿಯನ್ನು ಬೆಂಬಲಿಸುತ್ತಾ, ಹೌದಮ್ಮ, ಅವಳ ಹೆತ್ತ ಮಗೂನ ಅವಳು ಹೊಡಿತಾಳೆ, ನೀನ್ಯಾಕೆ ಅವಳ ತಂಟೆಗೆ ಹೋಗ್ತೀಯ, ನನ್ನ ದಂಡಿಸು ಎಂದನು. ಹಂಗಾದ್ರೆ ನಾನು ಮಾಡಿದ್ದು ತಪ್ಪಾ ಏನೋ ಎಂದಳು ಮಂಗಮ್ಮ. ತಪ್ಪೋ ಸರಿಯೋ, ಹೆತ್ತೋಳು ಮಗನ್ನ ದಂಡಿಸಕೂಡದು ಅನ್ನೋಕೆ ಆಗ್ತಿದೆಯಾ ಎಂದನು ಮಗ. ಮಂಗಮ್ಮನಿಗೆ ಕೋಪ ಬಂದಿತು. ಮಾತು ತಪ್ಪಿ ಬಾಯಲ್ಲಿ ಬಂದಿತು. ಏನೋ ಇದು, ಹೆಂಡ್ರು ನಿನ್ಗೆ ಹಾಕಿರೋ ಮಂಕುಬೂದೀಲಿ ನಿನ್ಗೆ ಅವಳು ಕಂದನ್ನ ಬಡಿದರೂ ಸರಿಯೇ, ನನ್ನ ಬೈದರೂ ಸರಿಯೇ ಆಗದೆ. ಚೆನ್ನಾಗಿ ಹೋಯ್ತಪ್ಪ, ನಾಳೆ ಅವಳು ತಾಯಿನ ಆಚೆಗೆ ಕಳಿಸು ಅಂದ್ರೂ ನೀನು ಕಳಿಸೋನೆ ಎಂದಳು ಮಂಗಮ್ಮ. ಮಗ, ಇನ್ನೇನು ಮಾಡೋಕಾಗದವ್ವ, ಹೆಂಡ್ತಿ ಇದ್ರೆ ನಾನಿರೋದಿಲ್ಲ, ನಾನಿದ್ರೆ ಹೆಂಡ್ತಿ ಇರೋದು ಬೇಡ ಅಂದ್ರೆ ದಿಕ್ಕಿಲ್ಲದ ಹೆಂಗ್ಸು ಅವಳ್ನ ಏನು ಮಾಡೋದು ಎಂದನು. ನನಗ್ಯಾರಪ್ಪ ದಿಕ್ಕು ಎಂದಳು ಮಂಗಮ್ಮ. ನಿನ್ನೇನವ್ವ, ದನ ಅದೇ, ಕರ ಅದೇ, ದುಡ್ಡು ಅದೇ, ಕಾಸದೆ, ನಿನ್ನ ನಾನು ಸಾಕಬೇಕಾದ್ದೇನು ಎಂದನು ಮಗ. ಹಂಗಾದರೆ ನನ್ನ ಬೇರೆ ಹೋಗು ಅಂತೀಯೇನೋ ಎಂದು ಕೇಳಿದಳು ಮಂಗಮ್ಮ. ನಿನ್ನಿಷ್ಟ, ಹೋಗಬೇಕು ಅಂದರೆ ನಾನು ಬ್ಯಾಡ ಅನ್ನೋಲ್ಲ ಅವ್ವ, ನಿಮ್ಮ ಪಂಚಾಯಿತಿ ಸಾಕು ನನಗೆ ಎಂದನು ಮಗ. ಆಗ್ಲಪ್ಪ, ಹಂಗಾದ್ರೆ ಇವತ್ತು ಮಧ್ಯಾಹ್ನದಿಂದ ನಾನು ಬ್ಯಾರೆ ಇರ್ತೀನಿ, ನೀನು ನಿನ್ನ ಹೆಂಡೂ ಸುಖವಾಗಿರಿ ಎಂದು ಹೇಳಿ ಮೊಸರು ತೆಗೆದುಕೊಂಡು ಬಂದಿದ್ದಳು ಮಂಗಮ್ಮ. ಮಂಗಮ್ಮ ಇದನ್ನೆಲ್ಲ ನಿರೂಪಕಿಗೆ ಹೇಳಿ ಸುಮ್ಮನೆ ಅತ್ತಳು. ನಿರೂಪಕಿ ಸಮಾಧಾನ ಮಾಡಿದಳು. ಸರಿ, ಇದೆಲ್ಲ ಏನು ದೊಡ್ಡ ಮಾತು, ಹೋಗತೀಯ, ಎಂದಿನ ಹಾಗೆ ಮನೆಯಾಗಿ ಇದ್ದು ಬಿಡ್ತೀಯ, ಎಲ್ಲ ತಾನೇ ಸರಿ ಹೋಗ್ತದೆ, ಬಿಡು ಮಂಗಮ್ಮ, ಹೀಗೆ ಧೈರ್ಯ ಹೇಳಿ ಮೊಸರನ್ನು ತೆಗೆದುಕೊಂಡು ಅವಳನ್ನು ಕೊಟ್ಟು ಕಳುಹಿದಳು ನಿರೂಪಕಿ. ಮಾರನೇ ದಿನ ಮಂಗಮ್ಮ ಬಂದಾಗ ಹಿಂದಿನ ದಿನದಷ್ಟು ವ್ಯಸನವಿರಲಿಲ್ಲ. ಆದರೆ ಮನಸ್ಸು ಎಂದಿನಂತೆ ಹಗುರವಾಗಿಯೂ ಇರಲಿಲ್ಲ. ಜಗಳ ಸಮಾಧಾನ ಆಯಿತೋ ಇಲ್ಲೋ ಮಂಗಮ್ಮ ಎಂದು ಕೇಳಿದಳು ನಿರೂಪಕಿ. ಸಮಾಧಾನ ಆಗೋಕೆ ಬಿಟ್ಟಾಳ. ನೆನ್ನೆ ಮೊಸರು ಮಾರಿ ಮನೆಗೆ ಹೋದ್ರೆ ನನ್ನ ಮಡಿಕೆ ಕುಡಿಕೆ ಎಲ್ಲಾನೂ ಒಂದು ಪಕ್ಕಕ್ಕೆ ಇಟ್ಟಿದ್ದಾಳೆ. ಒಂದು ಗುಡಾಣದಾಗೆ ರಾಗಿ, ಒಂದರಾಗೆ ಅಕ್ಕಿ, ಒಂದಿಷ್ಟು ಉಪ್ಪು, ಮೆಣಸಿನಕಾಯಿ ಎಲ್ಲಾನೂ ತಾನು ತನ್ನ ಗಂಡು ಉಂಡದ್ದಾಯಿತು ಅಂತ ಕಾಲುಚಾಚಿ ಕುಳಿತಿದ್ದಾಳೆ. ಹೆಂಗವ್ವ ಜಗಳ ಸಮಾಧಾನ ಆಗೋದು, ನಾನು ಒಂದಿಷ್ಟು ಹಿಟ್ಟು ಬೇಯಿಸಿಕೊಂಡು ತಿಂದೆ ಕಾಣವ್ವ, ಮದುವೆಯಾದ ಮೇಲೆ ಮಗ ನಮ್ಮೋನೆ ತಾಯಿ. ಸರಿ, ಅವನಿಗೆ ಬ್ಯಾಡದೆ ಇದ್ದ ಮ್ಯಾಲೆ ನಾನ್ಯಾಕೆ ಮೇಲೆ ಬಿದ್ದು ಹೋಗಬೇಕು, ಬ್ಯಾರೇನೇ ಇದ್ದೀನಿ ಕಾಣವ್ವ. ದಿನ ಆ ಮಗುಗೆ ಒಂದಷ್ಟು ಮೊಸರು ಕೊಟ್ಟು ಆಮೇಲೆ ಮಾರಾಕೆ ಬರ್ತಾ ಇದ್ದಿ, ಹೊತ್ತೀನೆ ಆ ಹೊತ್ತಿಗೆ ಸರಿಯಾಗಿ ಅವಳು ಅವನ್ನ ಎಲ್ಲೋ ಕರಕೊಂಡು ಹೋಗಿದ್ಲು. ಆ ಹುಡುಗನ್ನ ನಾನು ಮಾತ್ನಾಡಿಸಕೂಡದು ಅಂತ ಮಾಡುತ್ತಾಳೆ ನೋಡು, ನಾ ಬಲ್ಲಿನಿ ಎಂದಳು ಮಂಗಮ್ಮ. ಎಷ್ಟು ಸಣ್ಣ ಮಾತು, ಏನು ರಾಮಾಯಣವಾಗಿ ಕೂತುಕೊಂಡಿತು ಎಂದು ನಿರೂಪಕಿಗೆ ಆಶ್ಚರ್ಯವಾಯಿತು. ಆದರೆ ಇದಕ್ಕೆ ಅವಳೇನೂ ಮಾಡುವ ಹಾಗಿರಲಿಲ್ಲ.
ಇನ್ನು ಯಾವುದೇ ಒಂದೆರಡು ಮಾತನ್ನಾಡಿ ಮಂಗಮ್ಮನನ್ನು ಕಳುಹಿಸಿಕೊಟ್ಟಳು ನಿರೂಪಕಿ. ಆಮೇಲೆ ಒಂದೆರಡು ದಿನ ನಿರೂಪಕಿ ಈ ಮಾತನ್ನು ಎತ್ತಲಿಲ್ಲ. ಮಂಗಮ್ಮ ಬೇರೆಯೇ ಇದ್ದಾಳೆಂದು ತೋರಿತು. ಆಮೇಲೆ ಒಂದು ದಿನ ಮಂಗಮ್ಮ, ಅವ್ವ, ನೀನು ಹಾಕ್ಕೊಳ್ತೀಯಲ್ಲ ಆ ಮಕಮಲ್ ಬಟ್ಟೆ, ಅದು ಗಜಕ್ಕೆ ಏನು ಬೆಲಿ ಅವ್ವ ಎಂದು ಕೇಳಿದಳು ಮಂಗಮ್ಮ. ಯಾಕೆ ಮಂಗಮ್ಮ ಎಂದಳು ನಿರೂಪಕಿ. ಇಷ್ಟು ದಿನಾನೂ ಮಗಗೆ ಮೊಮ್ಮಗಗೆ ಅಂತ ಕಾಸಿಗೆ ಕಾಸು ಸೇರಿಸಿದ್ದ ಕಾಣವ್ವ, ಇನ್ನಾಕೆ ಸೇರಿಸೋದು? ನಾನು ಒಂದು ಮಕಮಲ್ ಜಾಕೀಟು ಹೊಲಿಸಿಕೊಂಡು ಓಡಾಡ್ತೀನಿ ಎಂದಳು ಮಂಗಮ್ಮ. ಅದರ ಜಾಕೀಟು 7-8 ರೂಪಾಯಿ ಆಗಬಹುದು ಮಂಗಮ್ಮ ಎಂದಳು ನಿರೂಪಕಿ. ಆ ದಿನ ಹೋದವಳು ಮಂಗಮ್ಮ ದರ್ಜಿ ಅಂಗಡಿಯಲ್ಲಿ ಮಕಮಲ್ ಬಟ್ಟೆ ವ್ಯಾಪಾರ ಮಾಡಿ ಹೊಲಿಯಲು ಹಾಕಿದ್ದಳು. ಮಾರನೇ ದಿವಸ ಊರಿಗೆ ಹೋಗುತ್ತಾ ಅದನ್ನ ಹಾಕಿಕೊಂಡೇ ಬಂದಿದ್ದಳು. ನೋಡಿದ ಅವ್ವ, ನನ್ನ ಸಿಂಗಾರಾನ ಯಜಮಾನಿದ್ದಾಗ ಒಂದು ಒಳ್ಳೆ ಶಾಲೆ ತಕ್ಕೊಳ್ಳಲಿಲ್ಲ. ಅವನು ಯಾವೋಳೋ ನೋಡಿಕೊಂಡು ಹೋದ. ಮಗನಿಗೆ ಕಾಸಿರಲಿ ಅಂತ ಕೂಡಿಸಿಟ್ಟೆ. ಈ ಮಗನ ಸುದ್ದಿ ಹೀಗಾಯಿತು ನೋಡು ನನ್ನ ಸಿಂಗಾರಾನ ಎಂದಳು ಮಂಗಮ್ಮ. ಮಗನನ್ನು ಬಿಟ್ಟ ದುಃಖದಲ್ಲಿ ಮಂಗಮ್ಮನಿಗೆ ಸ್ವಲ್ಪ ಬುದ್ಧಿ ಭ್ರಮಿಸಿದೆ ಎಂದು ನಿರೂಪಕಿಗೆ ತೋರಿತು. ಬಹಳ ಕೋಪ ಬಂದಾಗ ಯಾರಿಗಾದರೂ ಹೀಗಾಗುತ್ತದೆ. ನಿರೂಪಕಿಯೂ ಏನೂ ಹೇಳಲಿಲ್ಲ. ಆದರೆ ಈ ಜಾಕೀಟಿನಿಂದ ಮಂಗಮ್ಮನಿಗೆ ಇತರರೊಂದಿಗೂ ಜಗಳ ಬಂದಿತು. ಅವರ ಊರಿನ ಒಬ್ಬ ಹುಡುಗ ಬೆಂಗಳೂರಿನಲ್ಲಿ ಓದುತ್ತಾ ಇದ್ದಾನಂತೆ. ಅವನು ಫರಂಗಿಯವರ ಹಾಗೆ ಅಥವಾ ನಮ್ಮವರು ವಿದ್ಯಾವಂತರು ಎನ್ನುವವರು ಈಗ ಹಾಕಿಕೊಳ್ಳುವ ಹಾಗೆ ಟೈ ಕಾಲರ್ ಹಾಕಿಕೊಳ್ಳುವ ನಾಜೂಕುವಂತ. ಅವನು ಮಂಗಮ್ಮನ್ನ ಕಂಡಾಗ, ಏನವ್ವ ಪೂರಾ ಮಕಮಲ್ ಜಾಕೆಟ್ ಹಾಕಿಬಿಟ್ಟೆ ಅಂದನಂತೆ. ಮಂಗಮ್ಮ, ಯಾಕೋ ಹೈದ ಬಹಳ ಉಚಾಯಿಸಿ ಮಾತ್ನಾಡ್ತೀಯಾ, ನೀನು ಆ ಕುತ್ತಿಗೆ ಉಳ್ಳು ಹಾಕ್ಕೋಬಹುದಂತೆ. ನಾನು ಜಾಕೀಟು ಯಾಕೆ ಹಾಕ್ಕೋಬಾರದು ಎಂದಳಂತೆ. ಇವರಿವರಿಗೆ ಮಾತು ನಡೆಯಿತು. ಹತ್ತಿರದ 4 ಜನ ನಕ್ಕರು. ಹಾಗೆ ಮಾರನೆಯ ದಿನ ಮಂಗಮ್ಮ ನಿರೂಪಕಿಗೆ ಇದನ್ನು ಹೇಳಿದಳು. ಇತರರು ಹೀಗೆ ಹೇಳುವುದಲ್ಲದೆ ಸೊಸೆ ನಂಜಮ್ಮ ಮಂಗಮ್ಮನಿಗೆ ಕೇಳುವ ಹಾಗೆ ಇತರರೊಂದಿಗೆ, ಸೊಸೆಗೆ ಒಂದು ರವಿಕೆ ಹೊಲಿಸಲಾರದೆ, ಅತ್ತೆ ಬೇರೆ ಸಂಸಾರ ಆಗಿ, ಜಾಕೀಟು ಹಾಕಿರೋದ ನೋಡಿ ಎಂದಳಂತೆ. ಮಂಗಮ್ಮ ಸೊಸೆಗೆ ಮದುವೆಯಲ್ಲಿ ಓಲೆ, ಕಡಗ, ಚಳತುಂಬು, ಜಿಮಿಕೆ ನಾಗರ, ಕಂಠಿ, ಡಾಬು ಇದಿಷ್ಟನ್ನು ಕೊಟ್ಟಿದ್ದಳು. ಆಮೇಲೆ ವರುಷಕ್ಕೆ ಒಂದು ಏನಾದರೂ ಒಡವೆ ತೆಗೆದುಕೊಟ್ಟಿದ್ದಳು. ಅದೆಲ್ಲ ಸೊಸೆಗೆ ಜ್ಞಾಪಕವೇ ಇಲ್ಲ. ಮಂಗಮ್ಮ ಈ ಮಾತು ಕೇಳುತ್ತಾ ಒಂದೆರಡು ಸಲ ಸುಮ್ಮನಿದ್ದಳು. ಆಮೇಲೆ ಅವಳಿಗೆ ತಡೆಯಲಿಲ್ಲ. ಒಂದು ರಾತ್ರಿ ಹೋಗಿ ಮಗನ್ನ, ನಿನ್ನ ಹೆಂಡ್ರು ನನ್ನ ಬಹಳ ಮಾತಂತಾಳೆ, ನಾನೇನೋ ಜಾಕೀಟು ಹಾಕಿಕೊಂಡೆ ಅಂತ. ತನಗೆ ಏನೂ ತಕ್ಕೊಡಲಿಲ್ಲವಂತೆ. ನಾನು ಕೊಟ್ಟಿದ್ದೆಲ್ಲ ಸುಳ್ಳೆ. ಕಡಗ, ಓಲೆ, ಕಂಠಿ, ನಾಗರ, ಡಾಬು ನಾನು ಕೊಟ್ಟೋವು ಅಲ್ಲ ಎಂದಳಂತೆ. ಸೊಸೆ ಗಂಡನನ್ನು ಮಾತಾಡಲು ಬಿಡಲಿಲ್ಲ. ಗಂಡ ಇಲ್ಲದ ಮುದುಕಿ ನೀನು, ಈಗ ಓಲೇನೂ ಡಾಬೂನೂ ಹಾಕೋತೀಯ, ತಕ್ಕೊಂಡು ಹೋಗು ಹಾಕ್ಕೋ ಎಂದಳು ನಂಜಮ್ಮ. ಮಂಗಮ್ಮನ ಮಗ, ಯಾಕೆ ಹೆಣ್ಣೆ ಇಷ್ಟು ಮಾತು ಎಂದಷ್ಟೇ ತನ್ನ ಹೆಂಡತಿಗೆ ಹೇಳಿ, ನಂತರ ತಾಯನ್ನು ಕುರಿತು, ಅವ್ವಾ, ನಿಮ್ಮ ಜಗಳ ನನಗೆ ಬೇಕಿಲ್ಲ. ನಿನ್ನ ಓಲೆ ಒಡವೆ ಬೇಕು ಎಂದರೆ ತಕ್ಕೊಂಡು ಹೋಗು ಎಂದನಂತೆ. ಇದಾದ ಕೆಲದಿನಗಳ ಮೇಲೆ ಮಂಗಮ್ಮ ನಿರೂಪಕಿಗೆ, ಅವ್ವಾ ನೀವು ಸತ್ಯವಂತರು. ನಂದು ವಸಿ ಹಣ ಐತೆ, ಅದನ್ನು ಎಲ್ಲಿಯಾದರೂ ಈ ಬಾಂಕಿ ಅಂತಾರಲ್ಲ ಅಂತ ಕಡೆ ಇರಿಸಿಕೊಂಡಿರವ್ವ. ಅದಕ್ಕೆ ಅವರಿವರು ಕಣ್ಣು ಹಾಕುತ್ತಿದ್ದಾರೆ ಎಂದಳು. ಏನಾಯಿತು ಎಂದು ನಿರೂಪಕಿ ವಿಚಾರಿಸಿದಳು. ಮಂಗಮ್ಮ ನಡೆದ ಸಂಗತಿ ಹೇಳಿದಳು. ಮಂಗಮ್ಮನ ಊರಿನವನಾದ ರಂಗಪ್ಪ ಸ್ವಲ್ಪ ಜೂಜುಗೀಜು ಆಡೋದುಂಟು. ಆತ ಸೋಕಿ ಮನುಷ್ಯ. ನಿನ್ನೆ ಮಂಗಮ್ಮ ಮೊಸರು ತೆಗೆದುಕೊಂಡು ಬರುತ್ತಿರಬೇಕಾದರೆ ದಾರಿಯಲ್ಲಿ ಅದೆಲ್ಲಿಂದಲೋ ರಂಗಪ್ಪ ಬಂದ. ಏನು ಮಂಗಮ್ಮ, ಚಂದಾಗಿದೀಯಾ ಎಂದ. ಏನು ಚಂದ ರಂಗಪ್ಪ, ನೀನು ಕಾಣದ ಚಂದ ಎಂದಳು ಮಗಮ್ಮ. ಇಬ್ಬರೂ ಹಾಗೆ ನಡೆದುಕೊಂಡು ಬಂದರು. ದಾರಿಯಲ್ಲಿ ತೋಪು ಬಾವಿ ಬಳಿ ಬರಬೇಕಾದರೆ, ರಂಗಪ್ಪ ಏನು ಮಾಡುತ್ತಾನೋ ಎಂದು ಮಂಗಮ್ಮನಿಗೆ ಭಯ. ಮಂಗಮ್ಮನ ಸಂಚಿಯಲ್ಲಿದ್ದ ಒಂದಷ್ಟು ದುಡ್ಡಿಗಾಗಿ ಅವನು ಅಲ್ಲಿತನಕ ಬಂದಿದ್ದ. ಒಸಿ ಸುಣ್ಣ ಕೊಡುತ್ತೀಯಾವ ಎಂದ. ಮಂಗಮ್ಮ ಕೊಟ್ಟಳು. ರಂಗಪ್ಪ ತೆಗೆದುಕೊಂಡು ಹೋದ. ಈ ಹೊತ್ತು ಮಂಗಮ್ಮ ಬರುತ್ತಿರಬೇಕಾದರೆ ಅಲ್ಲೇ ಬಂದು ಜೊತೆಗೆ ಸೇರಿದ. ಆ ಮಾತು ಈ ಮಾತು ಹೇಳಿದವನೇ ನಡುವೆ, ಮಂಗಮ್ಮ, ನನಗೆ ಒಸಿ ಸಮಯಾಗೈತೆ, ಒಂದು ಸ್ವಲ್ಪ ಸಾಲ ಕೊಟ್ಟ್ಯಾವ್ವ, ಈ ಸಲದ ರಾಗಿ ಮಾರತಾನೆ ಹಿಂದಕ್ಕೆ ಕೊಟ್ಟು ಬಿಡತೀನಿ ಎಂದನು. ನನ್ನ ತಾವು ದುಡ್ಡಲ್ಲೀದಪ್ಪ ಎಂದಳು ಮಂಗಮ್ಮ. ಬಿಡು ಮಂಗಮ್ಮ, ನಮಗೆ ತಿಳಿಯದ ದುಡ್ಡು ಅಲ್ಲಿ ಇಲ್ಲಿ ಹೂತಿಟ್ಟು ಬರೋದೇನವ್ವ. ನನಗೆ ಸಾಲ ಕೊಡು, ನಾನು ಬದುಕಿಕೋತೀನಿ, ನಿನಗೂ ಬಡ್ಡಿ ಬರದೆ ಎಂದನು ರಂಗಪ್ಪ. ಸ್ವಲ್ಪ ಹೊತ್ತು ಬಿಟ್ಟುಕೊಂಡು, ನಿನ್ನ ಮಗನೂ ನೀನು ಜೊತೆಗೆ ಇದ್ದಿದ್ದರೆ ನಾನು ನಿನ್ನ ಕೇಳುತ್ತಾ ಇರಲಿಲ್ಲ. ಏನೋ ಸೊಸೆಗೆ ಚೀಕು ಬಾಕು ಮಾಡಿಸೋಣ ಅಂತಿರುತ್ತೀಯಾ ಎಂತ ನಾ ಬಲ್ಲೆ, ಈಗ ಅದೇನೂ ಇಲ್ಲವಲ್ಲ ಅಂತ ಕೇಳಿದಿ ಎಂದನು. ಮಂಗಮ್ಮ ಇದನ್ನೆಲ್ಲ ನಿರೂಪಕಿಗೆ ತಿಳಿಸಿ,
ಹೆಂಗಸು ಒಂಟಿ ಆದಳು ಅಂದರೆ ಜನ ನೋಡು ತಾಯಿ ಅವಳ ಮೇಲೆ ಕಣ್ಣು ಹಾಕುತ್ತಾರೆ ಎಂದಳು. ನಿರೂಪಕಿ, ನಮ್ಮ ಯಜಮಾನರನ್ನು ಕೇಳಿ ಹೇಳುತ್ತೇನೆ ಎಂದಳು. ನಿರೂಪಕಿ ಯಜಮಾನರ ಸಂಗಡ ಈ ವಿಷಯ ಪ್ರಸ್ತಾಪ ಮಾಡಿರಲಿಲ್ಲ. ಮಾರನೆಯ ದಿನ ಮಂಗಮ್ಮ ಮೊಸರು ಕೊಟ್ಟವಳೆ ಮಡಿಲಿನಿಂದ ಒಂದು ಸಂಚಿ ತೆಗೆದು, ಅವ್ವಾ, ಒಳಗೆ ಹೋಗೋಣ, ಎಣಿಸಿಕೊಳ್ಳುವಿಯಂತೆ ಎಂದಳು. ನಾನು ಯಜಮಾನರನ್ನು ಕೇಳದೆ ನನಗೆ ಬಹಳ ಭಯವಾಗ್ತಿದೆ ಕಾಣವ್ವ ಎಂದಳು ನಿರೂಪಕಿ. ಮಂಗಮ್ಮ ನಡೆದುದನ್ನು ಹೇಳಿದಳು. ಇವತ್ತು ತೋಪಿನ ಹತ್ತಿರ ರಂಗಪ್ಪ ಬಂದು, ಕೂತುಕೋ ಮಂಗಮ್ಮ ಹೋಗುವಿಯಂತೆ ಏನು ಅವಸರ ಎಂದನು. ಮಂಗಮ್ಮನ ಹತ್ತಿರ ದುಡ್ಡು ಬೇರೆ ಇತ್ತು. ಮಂಗಮ್ಮನ ಎದೆ ಡವಡವ ಬಡಿದುಕೊಳ್ಳುತ್ತಿತ್ತು. ನಿಲ್ಲುವುದಿಲ್ಲ ಅಂದರೆ ಹಿಡಿದು ನಿಲ್ಲಿಸಿದರೆ ಏನು ಮಾಡುವುದು ಎಂದು ಮಂಗಮ್ಮ ಕುಳಿತುಕೊಂಡಳು. ರಂಗಪ್ಪ ಮನೆ ಮಠದ ಮಾತಾಡಿ ಆಮೇಲೆ ಮಂಗಮ್ಮನ ಕೈ ಹಿಡಿದುಕೊಂಡು, ಮಂಗಮ್ಮ, ನೀನು ಎಷ್ಟು ಚೆನ್ನಾಗಿದೀಯಾ ಅಂತೀಯಾ ಎಂದನು. ಮಂಗಮ್ಮ ಕೈಬಿಡಿಸಿಕೊಂಡು, ಏನು ರಂಗಪ್ಪ, ಬಹಳ ಸರಸವಾಡುತ್ತೀಯಾ, ನನ್ನ ಚಂದ ಹೇಳೋಕೆ ನೀನೇನು ಮಾಡಿಕೊಂಡ ಗಂಡನಾ, ಬಿಡು ಎಂದು ಬೇಗನೆ ಎದ್ದು ಬಂದು ಬಿಟ್ಟಿದ್ದಳು ಮಂಗಮ್ಮ. ನಿರೂಪಕಿಗೆ ಇವರ ಕತೆ ಏಕೋ ಬಹಳ ಕಷ್ಟಕ್ಕೆ ಬಂದಿತೆಂದು ತೋರಿತು. ಇದೇನೆಲ್ಲ ಫಜೀತಿ ಮಂಗಮ್ಮ, ಸುಮ್ಮನೆ ಹೋಗಿ ಆದದ್ದಾಯಿತು ಅಂತ ಮಗನ ಹತ್ತಿರ ಇದ್ದು ಬಿಡೋದು ತಾನೆ ಎಂದಳು ನಿರೂಪಕಿ. ನಾನು ಇದ್ದೇನವ್ವ, ಅವಳು ಇರಗೊಡಿಸಿದರಲ್ಲವಾ ಎಂದು ಸೊಸೆಯ ಮೇಲೆ ಆರೋಪ ಹೊರೆಸಿದಳು ಮಂಗಮ್ಮ. ಮಗನಿಗೆ ಇದೆಲ್ಲ ಹೇಳು ಎಂದಳು ನಿರೂಪಕಿ. ಅಯ್ಯೋ ನನ್ನವ್ವ, ರಂಪು ಮಾಡಿ ನನ್ನ ಜಾತಿಯಿಂದ ಓಡಿಸಿಯಾಳು ಆ ಸೊಸೆ. ನನಗೆ ಹೊತ್ತಾಯಿತವ್ವ, ನಾನು ಬರುತ್ತೀನಿ. ಯಜಮಾನರ ಕೇಳಿ ನಾಳೆ ಹೇಳು ಎಂದು ಮಂಗಮ್ಮ ಹೊರಟು ಹೋದಳು. ತಿರುಗಿ 1 ಗಂಟೆಯ ಹೊತ್ತಿಗೆ ಬಂದ ಮಂಗಮ್ಮ, ಅವ್ವಾ, ಈ ಹೊತ್ತು ಒಂದು ಕೆಲಸ ಆಯಿತೆ ಎಂದಳು. ಏನಾಯಿತು ಎಂದು ಕೇಳಿದಳು ನಿರೂಪಕಿ. ಮಂಗಮ್ಮ ನಡೆದುದನ್ನು ಹೇಳಿದಳು. ಈ ಹೊತ್ತು ಮಂಗಮ್ಮ ಮೊಮ್ಮಗನಿಗೆ ಇರಲೆಂದು ಒಂದಿಷ್ಟು ಮಿಠಾಯಿ ತೆಗೆದುಕೊಂಡು ಬೇಟಿಗೆಯಲ್ಲಿ ಇಟ್ಟುಕೊಂಡು ಮನೆಗೆ ಹೋಗಿದ್ದಳು. ಸೊಸೆ ತನ್ನ ಮಗನಿಗೆ ಮಂಗಮ್ಮನ ಹತ್ತಿರ ಹೋಗಬೇಡವೆಂದು ಹೇಳಿದ್ದೆನೋ ನಿಜ. ಆದರೆ ಮೊಮ್ಮಗ ಮಾತ್ರ ಮಂಗಮ್ಮನ ಹತ್ತಿರ ಬರದೇ ಇರುತ್ತಿರಲಿಲ್ಲ. ತಾವ್ವ ಅಪ್ಪ ಕಾಣದಂತೆ ಮೊಮ್ಮಗ ಯಾವಾಗಲೋ ಬರುತ್ತಿತ್ತು. ಒಂದಿಷ್ಟು ಹಾಲು ಕುಡಿಯುತ್ತಿತ್ತು. ಸಿಹಿ ಮೊಸರು ತಾ ಅನ್ನುತ್ತಿತ್ತು. ಏನಾದರೂ ಕೊಟ್ಟರೆ ಕುಣಿದಾಡುತ್ತಿತ್ತು. ರಂಪು ಮಾಡಿದರೆ ನಿಮ್ಮ ಅಮ್ಮಿಗೆ ಹೇಳುತ್ತೇನೆಂದರೆ ಬಾಯಿ ಮುಚ್ಚಿಕೊಳ್ಳುತ್ತಿತ್ತು. ಆ ಮೊಮ್ಮಗನಿಗೆ ಇರಲೆಂದು ಮಂಗಮ್ಮ ಒಂದಿಷ್ಟು ಮಿಠಾಯಿ ಕೊಂಡುಕೊಂಡು ಹೆಡಿಗೆಯಲ್ಲಿಟ್ಟುಕೊಂಡು ಬಂದಿದ್ದಳು. ಮಂಗಮ್ಮ ಸಂಕರಪುರದಲ್ಲಿ ಬರುತ್ತಿರಬೇಕಾದರೆ ಅಲ್ಲೊಂದು ಮಾವಿನ ಮರದಲ್ಲಿ ಕೂತಿದ್ದ ಒಂದು ಕಾಗೆ ರಪ್ಪನೆ ಬಂದು ಮಿಠಾಯಿ ಪೊಟ್ಟಣವನ್ನೆತ್ತಿಕೊಂಡು ಹೋಗಿ ಬಿಟ್ಟಿತ್ತು. ಮಂಗಮ್ಮ ಇದನ್ನೆಲ್ಲ ಹೇಳಿ, ಇವತ್ತು ಹಿಂಗಾಗಿ ಬಿಡ್ತಲ್ಲ ಇಂದು ಚಿಂತೆ ವ್ಯಕ್ತಪಡಿಸಿದಳು. ಅದಕ್ಕೆ ನಿರೂಪಕಿ, ಒಂದು ಮಿಠಾಯಿ ಮೊಟ್ಟ ಹೋದರೆ ಏನಾಯಿತು, ತಿರುಗಿ ಅಷ್ಟು ತಕ್ಕೊಂಡ್ರಾಯಿತು ಎಂದಳು. ಮಂಗಮ್ಮ, ಅಲ್ಲ, ಕಾಗೆ ಬಂದು ಮನುಷ್ಯರ ಮುಟ್ಟಬಾರದು ಅಂತಾರೆ, ಅದಕ್ಕಂದಿ ಎಂದಳು. ಮುಟ್ಟಿದರೆ ಏನಂತೆ ಎಂದಳು ನಿರೂಪಕಿ. ಜೀವ ಕೂನ ಅಂತಾರೆ. ನನಗೇನಾದರೂ ಕಡೆಗಾಲ ಬಂತೋ ಅಂತ ಹಂಗೆ ಭಯ ಆಯ್ತು ಅನ್ನು. ಆ ಮೇಲಂದುಕೊಂಡೆ, ಸಂತೋಷಾನೇ ಆಯಿತು. ಯಾರಿಗೂ ಬ್ಯಾಡ ಜನ್ಮ, ನಮ್ಮಪ್ಪ ಪಾದದಾಗೆ ಸೇರಿಬಿಡಲೇಳು ಅಂತ ಅಂದುಕೊಂಡೆ. ಅಂತೂ ಇವತ್ತು ಹಿಂಗಾಯಿತು ಎಂದಳು ಮಂಗಮ್ಮ. ನಿರೂಪಕಿ, ಏನು ತಿಕ್ಕಲು ಮಾತ ಹೇಳಿಯಾ ನೀನು. ಕಾಗೆಗೆ ಸಿಕ್ಕೋ ಹಾಗೆ ಮಿಠಾಯಿ ಇಟ್ಟುಕೊಂಡು ದಾರೀಲಿ ಬರೋದು, ಅದು ಬಂದು ತಕ್ಕೊಂಡ್ರೆ ಜೀವಕ್ಕೆ ಊನ ಅನ್ನೋದು, ಇದು ಯಾವ ಬುದ್ಧಿ ಮಾತು, ಹೋಗು, ಸುಮ್ಮನೆ ಮನೆಗೆ ಹೋಗು ಎಂದಳು. ಅಂಗಾರೆ ಭಯ ಇಲ್ಲ ಅಂತೀಯಾ ಎಂದು ಕೇಳಿದರು ಮಂಗಮ್ಮ. ಭಯಾನೂ ಇಲ್ಲ, ಗಿಯಾನೂ ಇಲ್ಲ. ಜಗಳ ಆಡಿದಷ್ಟೂ ಆಯುಸ್ಸು ಹೆಚ್ಚು. ತಿರುಗಿ ಆ ಸಮಾಚಾರ ಯೋಚನೆ ಮಾಡದೆ ನಗುತ್ತಾ ಮನೆಗೆ ಹೋಗು ಎಂದು ನಿರೂಪಕಿ. ಮಂಗಮ್ಮ ಹೊರಟು ಹೋದಳು. ಮಂಗಮ್ಮ ತಿರುಗಿ ಬಂದಾಗ ಇನ್ನೊಂದು ಸಮಾಚಾರ ಹೇಳಿದಳು. ಆ ಸಮಾಚಾರ ಇದು. ಮಂಗಮ್ಮನ ಮೊಮ್ಮಗ ತನ್ನ ಅಮ್ಮ ಅಪ್ಪನನ್ನು ಬಿಟ್ಟು ಮಂಗಮ್ಮನ ಹತ್ತಿರವೇ ಬಂದು ಬಿಡುತ್ತಿತ್ತು. ಆ ಹುಡುಗನ ಧೈರ್ಯ ನೋಡು ಎಂದು ಅವಳಿಗೆ ಬಹಳ ಸಂತೋಷ. ಏನಪ್ಪ, ಚಿಳ್ಳೆ ಒಂದು ಚೋಟುದ್ದ ಹೈದ. ಅಮ್ಮನ್ನ ಬಿಟ್ಟು ಬರುವುದು ಮಂಗಮ್ಮನಿಗೆ ಸಂತಸದ ಸಂಗತಿಯಾಗಿತ್ತು. ನಿನ್ನೆ ಮಧ್ಯಾಹ್ನ ಮಂಗಮ್ಮನ ಮನೆಗೆ ಬಂದ ಹುಡುಗ ತಿರುಗಿ ಅಮ್ಮನ ಹತ್ತಿರಕ್ಕೆ ಹೋಗುವುದಿಲ್ಲವೆಂದು ಬಿಟ್ಟಿತು. ಇಷ್ಟು ದಿನ ಮುಚ್ಚುಮರೆಯಲ್ಲಿ ಬರುತ್ತಿದ್ದುದು ಯಾವಾಗ ಮನೆಗೆ ಹೋಗಲಿಲ್ಲೋ ಅವರ ಅಮ್ಮ ಬಂದು ರಾದ್ದಾಂತ ಮಾಡಿದಳು. ಬಾ ನಿನಗೆ ಹೊಡಿತೀನಿ ಎಂದಳು. ಹೈದಾ, ನಾನು ಬರೋಲ್ಲ ಎಂದು ಮಂಗಮ್ಮನ ಕಾಲು ಹಿಡಿದು ನಿಂತು ಬಿಟ್ಟಿತು. ಸೊಸಿ ರಾತ್ರಿಯೆಲ್ಲ ರಾಮಾಯಣ ಮಾಡಿದಳು. ಜಪ್ಪಯ್ಯ ಅಂದರೂ ಮೊಮ್ಮಗ ಮಾತ್ರ ಹೋಗಲಿಲ್ಲ. ಬೆಳಿಗ್ಗೆ ಮೊಸರು ಮಾಡಲು ಹೋಗಬೇಕಾಗಿದ್ದರಿಂದ, ನೀನು ಒಂಟಿಯಾಗಿರ್ತೀಯೋ ಎಂದು ಅವರಮ್ಮನ ಮನೆ ಬಾಗಿಲು ಹತ್ತಿರ ಕರೆದುಕೊಂಡು ಹೋಗಿ ನಿಲ್ಲಿಸಿದಳು ಮಂಗಮ್ಮ. ಮೊಮ್ಮಗ ಒಳಗೆ ಹೋಯಿತು. ಮಂಗಮ್ಮ ಇತ್ತ ಮೊಸರು ಮಾರಲು ಬಂದಳು. ಇದನ್ನೆಲ್ಲ ಕೇಳಿದ ನಿರೂಪಕಿ, ಅವಳು ಮಗೂನ ಹೊಡೆದರೆ ಏನು ಮಾಡ್ತೀಯಾ ಎಂದು ಕೇಳಿದಳು.
ಮಗ ಒಷ್ಟೊತ್ತಾದರೂ ಮನೆಗೆ ಬರ್ತಾನಲ್ಲ ಎಂತ ಸಂತೋಷ ಇಲ್ಲವೇ ತಾಯಿ ಅವಳಿಗೆ. ಹತ್ತಿರಲೇ ಇದ್ರೆ ಹೊಡೆಯೋಣ ಅನ್ನಿಸತದೆ. ಈಗ ನೋಡವ್ವ ನನ್ನೇ ಒಂದೇ ಮನೆಗೆ ಇದ್ದಾಗ ನನ್ನ ಸೊಸಿ ಎಂತ ಚೆಲುವಿ ಅಂತ ತಿಳಿತಿರಲಿಲ್ಲ. ಈಗ ನೋಡ್ತೀನಿ ದೂರದಿಂದ. ಏನೋ ಮುಖ ಗಂಟು ಹಾಕಿಕೊಂಡಾಗ ಹೇಗೋ ಇರ್ತದೆ ಅನ್ನು, ಮಿಕ್ಕಾದ ಹಂಗೆ ಒಳ್ಳೆ ಚೆಲುವಿ. ಅದಕ್ಕೆ ನನ್ನ ಹೈದ ಮರುಳಾಗಿರೋದು. ಅವನ್ನೂ ಹಂಗೆ. ಆಗ ಏಸು ಹೊತ್ತಿಗೆ ಮನೆಗೆ ಬಂದ್ನು ಏಸೊತ್ತಿಗೆ ಹೊಲಕ್ಕೆ ಹೋದ್ನು ನೋಡ್ತಿರಲಿಲ್ಲ. ಈಗ ನನ್ನ ಮನೆ ಬಾಗಿಲಾಗ ಕೂತು ಇದ್ಯಾಕೆ ಇನ್ನೂ ಬರಲಿಲ್ಲ, ಇದ್ಯಾಕೆ ಇಷ್ಟು ಬೇಗ ಹೊರಟು ಬಿಟ್ಟ ಅಂತ ನೋಡುತ್ತಾ ಇದೀನವ್ವ. ಅವಳಿಗೂ ಹಂಗೆ ಅಲ್ಲವೇ, ಹೊಡೆದರೆ ನಾಳೆ ಬೆಳಗಾಗ ನಾನು ಮೊಸರು ಮಾರೋಕೆ ಹೊರಟಾಗ ನನ್ನ ಜೊತೆಗೆ ಬಂದು ಬಿಡ್ತಾನೆ. ತಿಂಗಳು ದಿನ ಹೊತ್ತು ನೋವು ಪಟ್ಟು ಹೆತ್ತ ಮಗನ್ನ ಬಿಟ್ಟು ಕೊಟ್ಟಾಳೆ ತಾಯಿ, ಎಂದಳು ಮಂಗಮ್ಮ. ಇವಳ ಯೋಚನೆ ಎಷ್ಟು ದೂರ ಓಡುತ್ತದೆ ಎಂದು ನಿರೂಪಕಿಗೆ ಆಶ್ಚರ್ಯವಾಯಿತು. ಇಷ್ಟರಲ್ಲಿ ಇವರ ಜಗಳ ಸುಮುಖವಾಗಿ ಕೊನೆಗಾಣುತ್ತದೆಂದು ನಿರೂಪಕಿಯ ಮನಸ್ಸಿಗೆ ತೋರಿತು. ಆದದ್ದೂ ಹೀಗೆಯೇ. 2 ದಿನ ಬಿಟ್ಟು ಹುಡುಗ ತಾಯಮನೆಗೆ ಹೋದವನು ಮಾರನೆಯ ದಿನ ಪಾಟಿ ಜೊತೆಗೆ ಬೆಂಗಳೂರಿಗೆ ಬರುತ್ತೇನೆಂದು ಹಠ ಮಾಡಿದ. ಮುದುಕಿ ಮೊಸರಿನ ಹೆಡಿಗೆ ತಲೆ ಮೇಲಿಟ್ಟುಕೊಂಡು ಮೊಮ್ಮಗನನ್ನು ಕಂಕುಳಲ್ಲಿಟ್ಟುಕೊಂಡು 3 ಮೈಲಿ ಬರುವುದು ತುಂಬಾ ಕಷ್ಟ. ಏನು ಮಾಡುವುದೆಂದು ಅವಳಿಗೆ ತೋರಲಿಲ್ಲ. ಆಗ ಮಗನೂ ಸೊಸೆಯೂ ಕೂಡ ಬಂದು, ಏನೋ ನಾವು ತಪ್ಪು ಮಾಡಿದಿವಿ. ನೀನು ಕೋಪಿಸಿಕೊಂಡ್ರೆ ಹ್ಯಾಗವ್ವ ಎಂದರು. ಊರಿನ 4 ಜನವೂ ಬಂದು ಮಂಗಮ್ಮನಿಗೆ ಸಮಾಧಾನ ಹೇಳಿದರು. ದೊಡ್ಡಸ್ತಿಕೆ ಕಳೆಕೊಳ್ಳದ ಹಾಗೆ ಮಂಗಮ್ಮ ತನ್ನಿಷ್ಟದಂತೆ ಸೊಸೆಯ ಜೊತೆಗೆ ಸೇರಿಕೊಂಡಳು. ಆದರೆ ಮೊಮ್ಮಗ ಅಜ್ಜಿಯ ಜೊತೆಗೆ ಇರಬೇಕು ಎಂದು ಹಠಮಾಡಿ ಬಿಟ್ಟಿತು. ಅದರ ಮೇಲೆ ಹೊಸ ಏರ್ಪಾಡಾಯಿತು. ಮೊದಲಿಂದಲೂ ಹಾಲು ಮೊಸರಿನ ವ್ಯಾಪಾರ ಮಂಗಮ್ಮನ ಕೈಯಲ್ಲಿತ್ತು. ಸೊಸೆ ಬಂದ ಮೇಲೆ ಕೂಡ ಮಂಗಮ್ಮ ಈ ಕೆಲಸ ತನ್ನ ಕೈಲೇ ಇಟ್ಟುಕೊಂಡಿದ್ದಳು. ಹೆಸರಿಗೆ ಮನೆ ಸೊಸೆ ಅಂದ ಮೇಲೆ ಹಿಟ್ಟು ಸಟ್ಟುಗ ನಿನ್ನದು ಎಂದಳು ಮಂಗಮ್ಮ. ನಿಜವಾಗಿ, ಮೊಸರು ಮಾರಿದರೆ ಕೈಲಿಷ್ಟು ಕಾಸು ಓಡಾಡುತ್ತದೆ ಅನ್ನುವುದೇ ಇದಕ್ಕೆ ಕಾರಣ. ಈಗ ಮೊಮ್ಮಗ ಅಜ್ಜಿ ಜೊತೆಗೆ ಇರಬೇಕು ಎಂದು ಹಠಮಾಡಿದಾಗ ಸೊಸೆ, ಏನು ಬಿಸಿಲಲ್ಲಿ ಸುಮ್ಮನೆ ಹೋಗೋದು ಬರೋದು, ವಯಸ್ಸಾದ ಮೇಲೆ ಎಷ್ಟು ದಿನ ಈ ಕೆಲಸ ಮಾಡೋಕಾಗತ್ತದೆ. ಹಿಟ್ಟು ಸಟ್ಟುಗ ನೋಡಿಕೊಂಡು ನೀನು ಯಜಮಾಂತಿ ಮನೆಯಲ್ಲಿರು, ನಾನು ಹೋಗಿ ಮೊಸರು ಮಾಡಿಕೊಂಡು ಬರ್ತೀನಿ ಎಂದಳು. ಮಂಗಮ್ಮ, ಆಗಲಿ ಎಂದಳು. ಎಂದಾದರೂ ನಾನು ಹೋಗಿ ಬರ್ತೀನಿ, ದಿನಾ ನೀನು ಹೋಗು ಎಂದು ಮೊಸರು ಮಾರುವ ಕೆಲಸವನ್ನು ಸೊಸೆಗೆ ಒಪ್ಪಿಸಿದಳು. ಒಂದು ದಿನ ಅತ್ತೆ ಸೊಸೆ ಇಬ್ಬರು ಬಂದರು. ಒಬ್ಬಳ ಕೈಲಿ ಮಗು, ಇನ್ನೊಬ್ಬಳ ತಲೆ ಮೇಲೆ ಮೊಸರಿನ ಹೆಡಿಗೆ. ಇವಳೇ ಕಾಣವ್ವ ನನ್ನ ಸೊಸಿ. ಪಾಪ, ಮುದುಕಿ ಯಾಕೆ ಅವಳೇ ಬೇಸಿಕೊಳ್ಳಬೇಕು ಅಂತ ತಿರುಗಿ ಕರಕೊಂಡಾಳೆ ಮನೆಯೊಳಕ್ಕೆ. ಸುಮ್ಮನೆ ಬಿಸಿಲಾಗ ಓಡ್ಯಾಡಬೇಡ ಅಂದ್ಲು. ಆಗಲಿ ಅಂದಿದ್ದೀನಿ. ಇನ್ನು ಮೇಲೆ ಅವಳೇ ಮೊಸರು ತರ್ತಾಳವ್ವ ಎಂದು ಹೇಳಿ, ಮಂಗಮ್ಮ ನಿರೂಪಕಿಯನ್ನು ಸೊಸೆಗೆ ಒಪ್ಪಿಸಿದಳು. ನಿರೂಪಕಿ ಅತ್ತೆಯನ್ನೂ ಸೊಸೆಯನ್ನೂ ಮಾತನಾಡಿಸಿ, ಸಮಾಧಾನವಾಗಿ ನಡಕೋಬೇಕು ಎಂದು ಬುದ್ಧಿವಾದ ಹೇಳಿ, 2 ಎಲೆ ಅಡಿಕೆ ಕೊಟ್ಟು ಕಳುಹಿಸಿದಳು. ಈಚೆಗೆ ಆ ಸೊಸೆ ಮೊಸರು ತರುತ್ತಿದ್ದಾಳೆ. ಅತ್ತೆಯ ಪರವಾಗಿ ಇಷ್ಟೆಲ್ಲ ಮಾತು ಆಯಿತಲ್ಲ. ಈ ಸೊಸೆಯ ಪರವಾಗಿ ಏನಿರಬಹುದು ಎಂದು ನಿರೂಪಕಿ ಒಂದು ದಿನ, ಎಲೆ ನಂಜಮ್ಮ, ನೀನು ಒಳ್ಳೆ ತಿಳಿದೋಳ ಹಂಗಿದ್ದೀಯಲ್ಲ, ಅತ್ತೇನ ಮನೆ ಬಿಟ್ಟು ಓಡಿಸಬಹುದೇನೆ ಎಂದಳು. ನಂಜಮ್ಮ ಅದಕ್ಕೆ, ಅತ್ತೇನ ಓಡಿಸೋಕೆ ನಾನೇನು ರಾಕ್ಷಸಿನವ್ವ, ರಾಕ್ಷಸಿಯೇನವ್ವ. ಅಲ್ಪವ್ವ, ಅತ್ತೆಯಾದೋಳು ಯಾವ ಮಾತಿಗೂನು ನಾನೇ ಅಂದುಬಿಟ್ಟು ಮಗನಾದೋನ್ನ ಮನೆಗಂಡು ಅಂತ ನೋಡ್ದೀರಾ ಅವ ಮುಟ್ಟಾಳ ಆಗಿಬಿಟ್ರೆ, ಅವ ಗಂಡನಾಗೋದೇನು, ನಾನು ಹೆಂಡ್ರಾಗೋದೇನು, ನಾನು ಸಂಸಾರ ಮಾಡೋದೇನು. ಏನೋ ಒಳ್ಳೆಯದಾಯಿತು. ಅತ್ತೆ ಹೆತ್ತಳು ಸಾಕಿದಳು, ಗಂಡನ್ನ ಬೇಕಾದರೆ ಅವಳೇ ಸ್ವತಂತ್ರ ಅಂತ ಇಟ್ಟುಕೊಳ್ಳಲಿ ಅಂದೆ. ನನ್ನ ಮೊಗಾನ್ನ ನಾನು ಹೊಡಿಕೊಡ್ಡು ಅಂತ ಮಾಡಿಬಿಟ್ರೆ ಅತ್ತೆ, ಇದು ಯಾತರ ಸೋಸೀತನ ಅಲ್ವಾ ಎಂದಳು. ಮಗ ನಿನ್ನೋನು ಅನ್ನೋದಕ್ಕೆ ಅವನ್ನ ಹೊಡೆಯೋದೇ ಗುರ್ತೇನೆ ಎಂದಳು ನಿರೂಪಕಿ. ಹೊಡೆಯೋದೋ ಆಡಿಸೋದೋ, ಹೊಡೆದಾಗ ಯಾಕೆ ಹೊಡಿತೀಯ ಅನ್ನೋರು ಆಡಿಸಿದಾಗ ಯಾಕೆ ಆಡಿಸುತ್ತೀಯ ಅನ್ನಬಹುದು. ಇದಕ್ಕೆಲ್ಲ ಯಾರವ್ವ ವ್ಯವಹರಣೆ ಹೇಳೋದು. ನನ್ನ ಮಗ್ನು ಅಂದ್ರೆ ನನ್ನ ಮಗ್ನು, ನನ್ನ ಗಂಡ್ನು ಅಂದ್ರೆ ನನ್ನ ಗಂಡ್ನು, ಸೊಸೆ ಅಂತ ಬಂದೋಳು ಒಂದು ಮಾತು ಅಂದ್ರೆ ಅನ್ಲಿ, ಒಂದು ಏಟು ಹೊಡ್ಡರೆ ಹೊಡೀಸಿಲಿ ಅಂತ ಅಂದೀರಾ ಇದ್ರೆ ನಾನು ಸಂಸಾರ ಮಾಡೋದು ಯಾಕೆ ಎಂದಳು ಮಂಗಮ್ಮನ ಸೊಸೆ ನಿರೂಪಕಿಗೆ. ಮಂಗಮ್ಮ ಮಾತನಾಡಿದಾಗ ಆ ಮಾತು ಸರಿ ಎಂದು ತೋರಿದ ಹಾಗೆ ಇವಳು ಮಾತನಾಡಿದಾಗ ಇದೂ ಸರಿ ಎಂದು ತೋರಿತು. ಹಾಗಾದರೆ ಈಗ ನಿನಗೆ ಮನೇಲಿ ಸ್ವಲ್ಪ ಸ್ವತಂತ್ರ ಬಂತೋ ಎಂದು ಕೇಳಿದರು ನಿರೂಪಕಿ. ಈಗ ಮೊದಲಿಗನ್ನ ಮೇಲು ತಾಯಿ, ಹೆಂಗಾದರೂ ಸರಿಸಿಕೊಂಡು ಹೋಗ್ಬೇಕು. ಸರಿಸಿಕೊಳ್ಳೋರ ಜಗಳ ಮಾಡಿದ್ರೆ ನಮ್ಮತ್ತೆ ಕಾಸನ್ನೆಲ್ಲ ಇನ್ಯಾರಾದರೂ ಬಾಯಿಗೆ ಹಾಕ್ಕೋತಾರೆ. ನಮ್ಮೂರಾಗ ರಂಗಪ್ಪ ಅಂತ ಇದ್ದಾನೆ. ನಮ್ಮ ಅತ್ತೆ ಬೇರೆ ಇದ್ದಾಗ ಅವಳು ಅವಳ ಸಾಲ ಕೇಳಿದ್ದಂತೆ. ಇವರು ಕೊಡ್ತೀನಿ ಅಂದಳಂತೆ. ಅದ್ನ ಅವ ಹೇಳಿದ. ಅದರ ಮೇಲೆ ನಾನು ಮೊಗಾನ್ನ ಕರೆದು ಎಲ್ಲೋ ನೀನು ಪಾಟಿ ಹತ್ತಿರ ಹೋಗು, ಮಿಠಾಯಿ, ತಿಂಡಿ ಕೊಡ್ತಾಳೆ.
ನಮ್ಮ ಮನ್ಯಾಕ್ಕೆ ಬರಬೇಡ, ತಿರುಗಿ ನಾನೇ ಕರೆಯೋವರೆಗೆ ಇಲ್ಲಿ ಬರಕೂಡದು ಅಂತ ಕಳ್ಸಿಕೊಟ್ಟೆ. ಜಗಳ ಹೆಂಗಾದರೂ ತೀರಿದರೆ ಸಾಕು ಅಂತ ಇದೆಲ್ಲ ಸರಿಮಾಡಿದೆ ತಾಯಿ ಎಂದು ಮಂಗಮ್ಮನ ಸೊಸೆ. ಹಂಗಾದರೆ ಅಜ್ಜಿ ಹತ್ತಿರಕ್ಕೆ ಮಗು ತಾನೇ ಹೋಗಲಿಲ್ಲವೇ ಎಂದು ಕೇಳಿದಳು ನಿರೂಪಕಿ. ಮೊಗಾನೇ ಹೋಯಿತು ತಾಯಿ, ನಾನು ಕಳ್ಸಿಕೊಟ್ಟೆ ಎಂದಳು ಮಂಗಮ್ಮನ ಸೊಸೆ. ಮಂಗಮ್ಮನಿಗಿಂತ ನಂಜಮ್ಮ ಬುದ್ಧಿಯಲ್ಲೇನೂ ಕಡಿಮೆ ಇಲ್ಲ. ಆ ಮನೆಯಲ್ಲಿ ಈಗ ಅತ್ತೆಗೆ ಸೊಸೆಗೆ ಸ್ವಾತಂತ್ರ್ಯದ ಸ್ಪರ್ಧೆ ನಡೆಯುತ್ತಿದೆ. ಅದರ ಮೂರ್ತ ಸ್ವರೂಪ ಆ ತಾಯ ಮಗ, ಈ ಹೆಂಡತಿಯ ಗಂಡ. ಅವನನ್ನು ಬಿಟ್ಟುಕೊಡಕೂಡದೆಂದು ತಾಯ ಮನೋಗತ, ಅವನನ್ನು ಹಿಡಿಯಲೇಬೇಕೆಂದು ಈ ಸೊಸೆಯ ವ್ರತ. ಇದು ಎಲ್ಲಾ ಕಡೆಯಲ್ಲಿಯೂ ನಡೆಯುತ್ತಿರುವ ವ್ಯಾಪಾರ. ಇದರ ಗೆಲು ಸೋಲು ಹೀಗೆಯೇ ಎಂದು ಹೇಳುವಂತಿಲ್ಲ. ನೀರೊಳಗಿರುತ್ತ ಮಗುವಿನ ಕಾಲು ಹಿಡಿದಿರುವ ಮೊಸಳೆಯ ಹಾಗೆ ಸೊಸೆ, ಮೇಲೆ ನಿಂತ ಮಗುವಿನ ತೋಳನ್ನು ಹಿಡಿದುಕೊಂಡು ಅದನ್ನು ಉಳಿಸುತ್ತೇನೆ ಎನ್ನುವವಳು ತಾಯಿ. ಮಧ್ಯೆ ಆ ಮಗುವಿನ ಪಾಡು ತಾನೇ ಸ್ವಲ್ಪ ಕಷ್ಟ. ಹಳ್ಳಿಯಲ್ಲಾದರೆ ಮೊಸರು ಮಾರುವ ಮಂಗಮ್ಮನ ಮನೆಯಲ್ಲಿ, ಪಟ್ಟಣದಲ್ಲಿ ಮೊಸರು ಕೊಳ್ಳುವ ತಂಗಮ್ಮನ ಮನೆಯಲ್ಲಿ ನಡೆಯುತ್ತಾ ಇದೆ ಈ ವ್ಯಾಪಾರ. ಕೊನೆಯ ಅಂಕ ಕಾಣದ ನಾಟಕ. 2 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1, ಮೊಸರಿನ ಮಂಗಮ್ಮ ಕಥೆಯ ಕರ್ತೃ ಯಾರು? ಉತ್ತರ: ಮೊಸರಿನ ಮಂಗಮ್ಮ ಕಥೆಯ ಕರ್ತೃ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಕನ್ನಡ ಸಣ್ಣಕಥೆಯ ಜನಕ ಎಂದು ಪ್ರಸಿದ್ಧರಾದವರು ಮಾಸ್ತಿ. ಪ್ರಶ್ನೆ 2, ಮೊಸರಿನ ಮಂಗಮ್ಮ ಕಥೆಯ ತಿರುಳೇನು? ಉತ್ತರ: ಅತ್ತೆ ಸೊಸೆಯರ ನಡುವಿನ ಜಗಳವೇ ಮೊಸರಿನ ಮಂಗಮ್ಮ ಕಥೆಯ ತಿರುಳು. ಅತ್ತೆ ಸೊಸೆಯರ ಜಗಳ ಹಳ್ಳಿ ಹಾಗೂ ಪಟ್ಟಣದ ಪ್ರತಿಯೊಂದು ಮನೆಗಳಲ್ಲಿ ನಡೆಯುವ ಒಂದು ವ್ಯಾಪಾರ ಎಂಬುದನ್ನು ಈ ಕತೆ ಪರಿಣಾಮಕಾರಿಯಾಗಿ ಹೇಳುತ್ತದೆ. ಪ್ರಶ್ನೆ 3, ಮಂಗಮ್ಮ ಬಹುವರ್ಷದಿಂದ ಮೊಸರು ತಂದುಕೊಡುತ್ತಿದ್ದುದು ಯಾರಿಗೆ? ಉತ್ತರ: ಮಂಗಮ್ಮ ಬಹುವರ್ಷದಿಂದ ಮೊಸರು ತಂದುಕೊಡುತ್ತಿದ್ದುದು ಬೆಂಗಳೂರು ಪಟ್ಟಣದ ತುಂಗಮ್ಮನಿಗೆ. ಮಂಗಮ್ಮ, ತುಂಗಮ್ಮರ ನಡುವೆ ಮೊಸರಿನ ವ್ಯಾಪಾರ ಒಂದು ವರ್ತನೆಯಾಗಿ ಹೋಗಿತ್ತು. ಪ್ರಶ್ನೆ 4, ಮಂಗಮ್ಮ ತನ್ನ ಬದುಕಿನ ಕಷ್ಟ ಸುಖಗಳನ್ನು ಹೇಳಿಕೊಳ್ಳುತ್ತಿದ್ದುದು ಯಾರಿಗೆ? ಉತ್ತರ: ಮಂಗಮ್ಮ ತನ್ನ ಬದುಕಿನ ಕಷ್ಟ ಸುಖಗಳನ್ನು ತುಂಗಮ್ಮನಿಗೆ ಹೇಳಿಕೊಳ್ಳುತ್ತಿದ್ದಳು. ತುಂಗಮ್ಮ ಸ್ವಲ್ಪ ಒಳ್ಳೆಯ ಮಾತಾಡುತ್ತಿದ್ದುದೇ ಇದಕ್ಕೆ ಕಾರಣವಾಗಿತ್ತು. ಪ್ರಶ್ನೆ 5, ಮಂಗಮ್ಮ ಸೊಸೆ ಮತ್ತು ಮಗನಿಂದ ಬೇರೆಯಾಗಿ ಬದುಕುವ ರಾದ್ದಾಂತಕ್ಕೆ ಕಾರಣ ಯಾವುದು? ಉತ್ತರ: ಸೊಸೆ ತನ್ನ ಮಗನನ್ನು ಹೊಡೆದದ್ದೇ ಮಂಗಮ್ಮ ಸೊಸೆ ಮತ್ತು ಮಗನಿಂದ ಬೇರೆಯಾಗಿ ಬದುಕುವ ರಾದ್ದಾಂತಕ್ಕೆ ಕಾರಣ. ಮೊಮ್ಮಗನನ್ನು ಏಕೆ ಹೊಡೆದೆ ಎಂದು ಮಂಗಮ್ಮ ಸೊಸೆಯನ್ನು ಕೇಳಿದ್ದೇ ಬಹುದೊಡ್ಡ ತಪ್ಪಾಗಿ ಬಿಡುತ್ತದೆ. ಪ್ರಶ್ನೆ 6, ಮಂಗಮ್ಮನ ಗಂಡನ ವಿಷಯ ತಿಳಿಸಿ. ಉತ್ತರ: ಮಂಗಮ್ಮನ ಗಂಡ ಮಂಗಮ್ಮನ ಯಾವೊಂದು ಮಾತನ್ನು ಕೇಳುವುದಿಲ್ಲ. ಆತ ಮಂಗಮ್ಮನನ್ನು ಕೈ ಬಿಟ್ಟು ಯಾವಳೋ ಒಬ್ಬಳನ್ನು ಕೂಡಿಕೊಂಡು ಹೋಗುತ್ತಾನೆ. ಪ್ರಶ್ನೆ 7, ಮಗ, ಸೊಸೆಯಿಂದ ಬೇರೆಯಾದ ಮಂಗಮ್ಮ ಮೊಸರು ಮಾರಿಕೊಂಡು ಮನೆಗೆ ಬರುವಷ್ಟರಲ್ಲಿ ಸೊಸೆ ಮಾಡಿದ್ದೇನು? ಉತ್ತರ: ಮಗ, ಸೊಸೆಯಿಂದ ಬೇರೆಯಾದ ಮಂಗಮ್ಮ ಮೊಸರು ಮಾರಿಕೊಂಡು ಮನೆಗೆ ಬರುವಷ್ಟರಲ್ಲಿ ಸೊಸೆ ಮಂಗಮ್ಮನ ಮಡಿಕೆ ಕುಡಿಕೆ ಎಲ್ಲವನ್ನೂ ಒಂದು ಪಕ್ಕಕ್ಕೆ ಇಡುತ್ತಾಳೆ. ಅಲ್ಲದೆ ಒಂದು ಗುಡಾನದಲ್ಲಿ ರಾಗಿ, ಒಂದರಲ್ಲಿ ಅಕ್ಕಿ, ಒಂದಿಷ್ಟು ಉಪ್ಪು, ಮೆಣಸಿನಕಾಯಿ ಎಲ್ಲವನ್ನೂ ಇಡುತ್ತಾಳೆ. ಪ್ರಶ್ನೆ 8, ಮಂಗಮ್ಮ ಮಖಮಲ್ ಜಾಕೆಟ್ ಹೊಲಿಸಲು ಕಾರಣವೇನು? ಉತ್ತರ: ಮಗ, ಸೊಸೆಯರಿಗೆ ಎಷ್ಟು ಒಳ್ಳೆಯದು ಮಾಡಿದರೂ ಏನು ಪ್ರಯೋಜನವಾಗಲಿಲ್ಲವೆಂಬ ಬೇಸರವೇ ಮಂಗಮ್ಮ ಮಖಮಲ್ ಜಾಕೆಟ್ ಹೊಲಿಸಲು ಕಾರಣ. ಮಗನಿಗೆ ಕಾಸು ಇರಲೆಂದು ಮಂಗಮ್ಮ ಕೂಡಿಟ್ಟರೆ ಆ ಮಗನೇ ಹೆಂಡತಿಯ ಮಾತು ಕೇಳಿ ಮಂಗಮ್ಮನನ್ನು ಹೊರ ಹಾಕಿದ್ದು ಮಂಗಮ್ಮನಿಗೆ ಅತೀವ ಬೇಸರವನ್ನುಂಟು ಮಾಡಿತ್ತು. ಪ್ರಶ್ನೆ 9, ಮಂಗಮ್ಮನಿಗೆ ರಂಗಪ್ಪ ದುಂಬಾಲು ಬಿದ್ದದ್ದೇಕೆ? ಉತ್ತರ: ಮಂಗಮ್ಮ ಸಂಪಾದಿಸಿಟ್ಟ ಹಣವನ್ನು ಕಬಳಿಸಬೇಕೆನ್ನುವುದು ರಂಗಪ್ಪನ ಉದ್ದೇಶವಾಗಿತ್ತು. ರಂಗಪ್ಪ ಮಂಗಮ್ಮನಿಗೆ ದುಂಬಾಲು ಬೀಳುತ್ತಾನೆ. ಪ್ರಶ್ನೆ 10, ಸೊಸೆ ಮತ್ತೆ ಮಂಗಮ್ಮನನ್ನು ಸೇರಿಸಿಕೊಂಡದ್ದೇಕೆ? ಉತ್ತರ: ತನ್ನತ್ತೆ ಸಂಪಾದಿಸಿದ ಹಣವೆಲ್ಲ ರಂಗಪ್ಪನ ಪಾಲಾಗುತ್ತದೆ ಎಂಬುದನ್ನು ರಂಗಪ್ಪನಿಂದಲೇ ಅರಿತುಕೊಂಡ ಸೊಸೆ, ತನ್ನ ಮಗನನ್ನು ಮಂಗಮ್ಮನ ಅಲ್ಲಿಗೆ ಕಳಿಸುವುದರ ಮೂಲಕ ಮಂಗಮ್ಮನನ್ನು ಮತ್ತೆ ಸೇರಿಸಿಕೊಂಡು ಹಣವನ್ನು ಉಳಿಸಿಕೊಳ್ಳುತ್ತಾಳೆ. 5 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1, ಮಂಗಮ್ಮ, ತುಂಗಮ್ಮನ ಮೊಸರು ವ್ಯವಹಾರದ ವರ್ತನೆ ಕುರಿತು ವಿವರಿಸಿ. ಉತ್ತರ: ಮಂಗಮ್ಮ ತುಂಗಮ್ಮನಿಗೆ ಬಹುವರ್ಷದಿಂದ ವರ್ತನೆಯಾಗಿ ಮೊಸರು ತಂದು ಕೊಡುತ್ತಿದ್ದಳು. ಈ ವರ್ತನೆ ಬೆಂಗಳೂರಿನ ತರಹ. ಬೇರೆ ಊರುಗಳಲ್ಲಿ ವರ್ತನೆ ಎಂದರೆ ದಿನವೂ ತಪ್ಪದೆ ಬಂದು ಮೊಸರನ್ನು ಕೊಟ್ಟು ತಿಂಗಳ ಕೊನೆಗೆ ದುಡ್ಡು ತೆಗೆದುಕೊಳ್ಳುವುದು. ಬೆಂಗಳೂರಲ್ಲಿ ಸುಮಾರು ಇಂತಹ ವರ್ತನೆ ಇಲ್ಲವೆಂದೇ ಕಾಣುತ್ತದೆ. ಮಂಗಮ್ಮ ಸಾಮಾನ್ಯವಾಗಿ ತುಂಗಮ್ಮನ ಕೇರಿಯ ಕಡೆ ಬಂದಾಗ ತುಂಗಮ್ಮನ ಮನೆಗೂ ಬರುವುದು, ಮೊಸರು ತಕ್ಕೋತೀರಾ ಅವ್ವ? ಒಳ್ಳೆ ಮೊಸರು ತಂದಿದೀನಿ ಎಂದು ಹೇಳುವುದು, ತುಂಗಮ್ಮ ತಮಗೆ ಬೇಕಾಗಿದ್ದರೆ ತೆಗೆದುಕೊಳ್ಳುವುದು, ಆ ಹೊತ್ತಿನ ವ್ಯಾಪಾರ ಹೇಗಿದೆಯೋ ಹಾಗೆ ಅವಳಿಗೆ ಆಗಲೇ ದುಡ್ಡು ಕೊಟ್ಟು ಬಿಡುವುದು ಅಥವಾ ಮಾರನೇ ದಿವಸ ಕೊಡುವುದು. ಇದು ಮಂಗಮ್ಮ ತುಂಗಮ್ಮರ ವರ್ತನೆಯ ರೀತಿ. ಅವಳ ಊರು ಅವಲೂರ ಪಕ್ಕದಲ್ಲಿ ಯಾವುದೋ ಒಂದು ಹಳ್ಳಿ, ವೆಂಕಟಾಪುರವೋ ಎಂಥದೋ ಹೆಸರಿನ ಗ್ರಾಮ.
ಮಂಗಮ್ಮ ಬರುತ್ತಾ ತುಂಗಮ್ಮನ ಮನೆ ಕಡೆಗೇನೆ ಬರಬೇಕು. ಹೋಗುತ್ತಾ ತುಂಗಮ್ಮನ ಮನೆ ಕಡೆನೇ ಹೋಗಬೇಕು. ತುಂಗಮ್ಮ ಸ್ವಲ್ಪ ಒಳ್ಳೆ ಮಾತಾಡುತ್ತಿದ್ದಳೆಂದು ಮಂಗಮ್ಮ ಒಂದೊಂದು ದಿನ ಹಳ್ಳಿಯಿಂದ ಬಂದ ಹಾಗೆ ಮೊಸರೆಲ್ಲ ಮಾರಿ ಆದ ಮೇಲೆ ಹೋಗುತ್ತಾ ಒಂದು ಸಲ ತುಂಗಮ್ಮನ ಮನೆಗೆ ಬರುವುದುಂಟು. ಬಂದು ಅಂಗಳದಲ್ಲಿ ಸ್ವಲ್ಪ ಹೊತ್ತು ಕುಳಿತಿದ್ದು ತುಂಗಮ್ಮನ ಮನೆಯವರನ್ನೆಲ್ಲ ಸ್ವಲ್ಪ ಮಾತನಾಡಿಸಿ ಎಲೇನೋ ಅಡಿಕೆನೋ ಬಾಯಲ್ಲಿ ಹಾಕಿಕೊಂಡು ಬೇಕಾದರೆ ಎಲೇನೋ ಅಡಿಕೆನೋ ಕೇಳಿ ತೆಗೆದುಕೊಂಡು ಆಮೇಲೆ ಊರಿಗೆ ಹೋಗುತ್ತಿದ್ದಳು. ಇಂಥ ಸಂದರ್ಭದಲ್ಲಿ ತುಂಗಮ್ಮನಿಗೆ ಸ್ವಲ್ಪ ಬಿಡುವಾಗಿದ್ದರೆ ಆಗ ಮಂಗಮ್ಮ ಅವಳಿಗೆ ತನ್ನ ಕಷ್ಟ ಏನಿದೆ, ಸದ್ಯ ದೇವರು ಎಲ್ಲ ಚೆನ್ನಾಗಿ ಇಟ್ಟಿದ್ದಾನೆ ಎಂದೆಲ್ಲ ಏನೋ ಮನೆಮಾತು ಹೇಳಿಕೊಳ್ಳುತ್ತಿದ್ದಳು. ಬೆಕ್ಕು ಬಂದು ಹಾಲು ಕುಡೀತು ಅಂತಲೋ ಇಲಿ ಬಂದು ಕುಂಬಳಕಾಯಿ ತಿಂದಿತು ಅಂತಲೋ ಏನಾದರೂ ಒಂದು ಮಾತು ತುಂಗಮ್ಮ ಹೇಳಿದರೆ ಅಯ್ಯೋ ಈ ಪ್ರಪಂಚವೇ ಹೀಗೆ ಎಂದು ಮಂಗಮ್ಮ ತನ್ನ ಅನುಭವದ ತತ್ವವನ್ನು ಹೇಳಿ ಪ್ರಪಂಚಾನ ಸರಿಯಾಗಿ ನಡೆಸಿಕೊಳ್ಳುವುದು ಹೇಗೆ ಎಂದು ಹೇಳಿಕೊಡುತ್ತಿದ್ದಳು. ಒಟ್ಟಿನಲ್ಲಿ ಮಂಗಮ್ಮ ತುಂಗಮ್ಮನಿಗೆ ಬಹಳ ಬೇಕಾದವಳು, ತುಂಗಮ್ಮನಿಗೂ ಮಂಗಮ್ಮನಿಗೂ ಬಹಳ ಸಲಿಗೆ. ಪ್ರಶ್ನೆ 2. ಮಂಗಮ್ಮ ಬಹಳ ಬೇಸರಪಟ್ಟುಕೊಳ್ಳಲು ಕಾರಣವೇನು? ವಿವರಿಸಿ. ಉತ್ತರ. ಸೊಸೆ ನಂಜಮ್ಮ ಮೊಮ್ಮಗನನ್ನು ಹೊಡೆದುದೇ ಮಂಗಮ್ಮ ಬಹು ಬೇಸರಪಟ್ಟುಕೊಳ್ಳಲು ಕಾರಣ. ಈಗ 15 ದಿನದ ಹಿಂದೆ ಮಂಗಮ್ಮ ತುಂಗಮ್ಮನ ಮನೆಗೆ ಬಂದಾಗ ಬಹಳ ಬೇಸರಪಟ್ಟಿದ್ದಂತೆ ಕಂಡಿತು. ತುಂಗಮ್ಮ, ಯಾಕೆ ಮಂಗಮ್ಮ ಹೀಗಿದ್ದೀಯಾ ಎಂದು ಕೇಳುತ್ತಾಳೆ. ಅದಕ್ಕೆ ಮಂಗಮ್ಮ, ಏನು ಹೇಳೋದವ್ವ, ನನ್ನ ಜನ್ಮ ಯಾರಿಗೂ ಬ್ಯಾಡದೀರ ಹೋಯಿತು ಎಂದು ಹೇಳಿ ಮಂಗಮ್ಮ ಸೆರಗಿನಿಂದ ಕಣ್ಣನ್ನು ಒರೆಸಿಕೊಳ್ಳುತ್ತಾಳೆ. ತುಂಗಮ್ಮ, ಯಾಕಮ್ಮ, ಏನಾಯಿತು ಮಗ, ಏನಾದರೂ ಅಂದ್ರೆ ಎಂದು ಕೇಳುತ್ತಾಳೆ. ಓ ಅಂದ ಕಾಣವ್ವ ಎಂದು ಮಂಗಮ್ಮ ನಡೆದುದನ್ನು ಹೇಳುತ್ತಾಳೆ. ನಂಜಮ್ಮ ಏನೂ ಅರಿಯದ ಮಗನಿಗೆ ಅದು ಏನೋ ಮಾಡು ಎಂದು ಅದನ್ನು ಹೊಡೆಯುತ್ತಾಳೆ. ಮೊಮ್ಮಗನನ್ನು ಸೊಸೆ ಹೊಡೆದದ್ದು ಮಂಗಮ್ಮನಿಗೆ ಸರಿ ಬೀಳುವುದಿಲ್ಲ. ಯಾಕೆ ಗಯ್ಯಾಳಿ, ರಕ್ಕಸಿ, ಹಂಗೆ ಅರಿಯದ ಕಂದನ್ನ ಹೊಡೀತಾ ಇದ್ದೀಯಾ ಎನ್ನುತ್ತಾಳೆ ಮಂಗಮ್ಮ. ಆಗ ನಂಜಮ್ಮ ಮಂಗಮ್ಮನಿಗೆ ಎದುರು ಬಿದ್ದು ತಾರುಮಾರು ಬೈಯುತ್ತಾಳೆ. ಆಗ ಮಂಗಮ್ಮ, ಇದೇನೇ ಇದು, ನಿನ್ನ ಗಂಡನ್ನ ಹೆತ್ತ ತಾಯಿ ನಾನು, ನನ್ನ ಇಷ್ಟು ಮಾತು ಅಂತೀಯ, ಆಗಲಿ ಅವನೇ ಬರಲಿ ಕೇಳೋಣ ಎನ್ನುತ್ತಾಳೆ. ಮಗ ಮನೆಗೆ ಬರುತ್ತಿದ್ದಂತೆಯೇ ಮಂಗಮ್ಮ, ನೋಡಪ್ಪ ಹುಡುಗನ್ನ ಸುಮ್ಮನೆ ಬಡೀತಾಳೆ, ಬ್ಯಾಡ ಅಂದ್ರೆ ನನ್ನ ಬೈತಾಳಲ್ಲೋ, ನೀನು ಹೆಂಡ್ತಿಗೆ ಒಸಿ ಬುದ್ಧಿ ಹೇಳು ಎನ್ನುತ್ತಾಳೆ. ಆದರೆ ನಂಜಮ್ಮ, ಏನ್ನ ನನಗೆ ಬುದ್ಧಿ ಹೇಳೋದು, ಹೈದ ತಂಟೆ ಮಾಡಿದ್ರೆ ಬ್ಯಾಡ ಅನ್ನೋಕೆ ನನಗೆ ಯದಿಕ್ಯಾರಿ ಇಲ್ಲೋ, ನೀನು ಗಂಡನ್ನ ಹೆತ್ತಂಗೆ ನಾನು ಈ ಮೊಗಾನ್ನೂ ಹೆರಲಿಲ್ಲವೋ, ಯಾತರದದು ಬುದ್ಧಿ ನನಗೆ ಹೇಳಬೇಕಾಗಿರೋದು ಎಂದು ಅಬ್ಬರಿಸುತ್ತಾಳೆ. ಆಗ ಮಂಗಮ್ಮನ ಮಗನೂ ಹೆಂಡತಿ ನಂಜಿಮ್ಮನ ಮಾತನ್ನೇ ಬೆಂಬಲಿಸುತ್ತಾ, ಹೌದಮ್ಮ, ಅವಳ ಹೆತ್ತ ಮಗೂನ ಅವಳು ಹೊಡಿತಾಳೆ, ನೀನ್ಯಾಕೆ ಅವಳ ತಂಟೆಗೆ ಹೋಗ್ತೀಯ, ನನ್ನ ದಂಡಿಸು ಎನ್ನುತ್ತಾನೆ. ಹಂಗಾದ್ರೆ ನಾನು ಮಾಡಿದ್ದು ತಪ್ಪಾಯೇನೋ ಎಂದು ಕೇಳುತ್ತಾಳೆ. ತಪ್ಪೋ ಸರಿಯೋ, ಹೆತ್ತೋಳು ಮಗನ್ನ ದಂಡಿಸಕೂಡದು ಅನ್ನೋಕೆ ಆಗ್ತಿದೆಯಾ ಎನ್ನುತ್ತಾನೆ ಮಗ. ಮಂಗಮ್ಮನಿಗೆ ಕೋಪ ಬರುತ್ತದೆ, ಮಾತು ತಪ್ಪಿ ಬಾಯಲ್ಲಿ ಬರುತ್ತದೆ. ಏನೋ ಇದು, ಹೆಂಡ್ರು ನಿನ್ಗೆ ಹಾಕಿರೋ ಮಂಕುಬೂದೀಲಿ ನಿನ್ಗೆ ಅವಳು ಕಂದನ್ನ ಬಡಿದರೂ ಸರಿಯೇ, ನನ್ನ ಬೈದರೂ ಸರಿಯೇ ಆಗದೆ ಚೆನ್ನಾಗಿ ಹೋಯಿತಪ್ಪ, ನಾಳೆ ಅವಳು ತಾಯಿನ ಆಚೆಗೆ ಕಳಿಸು ಅಂದ್ರೂ ನೀನು ಕಳಿಸೋನೆ ಎನ್ನುತ್ತಾಳೆ ಮಂಗಮ್ಮ. ಅದಕ್ಕೆ ಮಗ, ಇನ್ನೇನು ಮಾಡೋಕಾಗದವ್ವ, ಹೆಂಡ್ತಿ ಇದ್ರೆ ನಾನಿರೋದಿಲ್ಲ, ನಾನಿದ್ರೆ ಹೆಂಡ್ತಿ ಇರೋದು ಬೇಡ ಅಂದ್ರೆ ದಿಕ್ಕಿಲ್ಲದ ಹೆಂಗ್ಸು ಅವಳ ಏನು ಮಾಡೋದು ಎನ್ನುತ್ತಾನೆ. ನನಗ್ಯಾರಪ್ಪ ದಿಕ್ಕು ಎಂದು ಕೇಳುತ್ತಾಳೆ ಮಂಗಮ್ಮ. ನಿನ್ನೇನವ್ವ, ದನ ಅದೇ, ಕರ ಅದೇ, ದುಡ್ಡು ಅದೇ, ಕಾಸದೆ, ನಿನ್ನ ನಾನು ಸಾಕಬೇಕಾದ್ದೇನು ಎನ್ನುತ್ತಾನೆ ಮಗ. ಹಂಗಾದರೆ ನನ್ನ ಬೇರೆ ಹೋಗು ಅಂತೀಯೇನೋ ಎಂದು ಕೇಳುತ್ತಾಳೆ ಮಂಗಮ್ಮ. ನಿನ್ನಿಷ್ಟ, ಹೋಗಬೇಕು ಅಂದರೆ ನಾನು ಬ್ಯಾಡ ಅನ್ನೋಲ್ಲ ಅವ್ವ, ನಿಮ್ಮ ಪಂಚಾಯಿತಿ ಸಾಕು ನನಗೆ ಎಂದು ಕಡ್ಡಿಮುರಿದಂತೆ ಹೇಳುತ್ತಾನೆ ಮಗ. ಆಗ್ಲಪ್ಪ, ಹಂಗಾದ್ರೆ ಇವತ್ತು ಮಧ್ಯಾಹ್ನದಿಂದ ನಾನು ಬ್ಯಾರೆ ಇರ್ತೀನಿ, ನೀನು ನಿನ್ನ ಹೆಂಡೂ ಸುಖವಾಗಿರಿ ಎಂದು ಹೇಳಿಬಿಟ್ಟು ಮಂಗಮ್ಮ ಮೊಸರು ತೆಗೆದುಕೊಂಡು ಬಂದಿದ್ದಳು. ಇದನ್ನೆಲ್ಲ ಹೇಳಿ ಮಂಗಮ್ಮ ಸುಮ್ಮನೆ ಅಳುತ್ತಾಳೆ. ತುಂಗಮ್ಮ ಸಮಾಧಾನ ಮಾಡುತ್ತಾಳೆ. ಸರಿ, ಇದೆಲ್ಲ ಏನು ದೊಡ್ಡ ಮಾತು, ಹೋಗತೀಯ, ಎಂದಿನ ಹಾಗೆ ಮನೆಯಾಗಿ ಇದ್ದು ಬಿಡ್ತೀಯ, ಎಲ್ಲ ತಾನೇ ಸರಿ ಹೋಗ್ತದೆ, ಬಿಡು ಮಂಗಮ್ಮ ಎಂದು ತುಂಗಮ್ಮ ಮಂಗಮ್ಮನಿಗೆ ಹೇಳಿ ಮೊಸರನ್ನು ತೆಗೆದುಕೊಂಡು ಅವಳನ್ನು ಕಳುಹಿಸಿಕೊಡುತ್ತಾಳೆ. ಪ್ರಶ್ನೆ 3. ಮಂಗಮ್ಮನ ಬದುಕಿನಲ್ಲಿ ಸಣ್ಣ ಮಾತು ದೊಡ್ಡ ರಾಮಾಯಣವಾಗಿ ಕೂತುಕೊಂಡ ಬಗೆಯನ್ನು ವಿವರಿಸಿ. ಉತ್ತರ. ಮಂಗಮ್ಮ ಮೊಮ್ಮಗನನ್ನು ಬಡಿದುದೇಕೆ ಎಂದು ಸೊಸೆಯನ್ನು ಕೇಳಿದ್ದೇ ಒಂದು ದೊಡ್ಡ ರಾಮಾಯಣವಾಗಿ ಕುಳಿತುಕೊಳ್ಳುತ್ತದೆ. ಆ ಕಥೆಯನ್ನು ನೆನ್ನೆಯ ದಿನ ಮಂಗಮ್ಮ ತುಂಗಮ್ಮನಿಗೆ ಹೇಳಿದ್ದಳಷ್ಟೇ. ಮಾರನೇ ದಿನ ಮಂಗಮ್ಮ ತುಂಗಮ್ಮನ ಮನೆಗೆ ಬಂದಾಗ ಹಿಂದಿನ ದಿನದಷ್ಟು ವ್ಯಸನವಿರಲಿಲ್ಲ.
ಆದರೆ ಮನಸ್ಸು ಎಂದಿನಂತೆ ಹಗುರವಾಗಿಯೂ ಇರಲಿಲ್ಲ. ಜಗಳ ಸಮಾಧಾನ ಆಯಿತೋ ಇಲ್ಲೋ ಮಂಗಮ್ಮ ಎಂದು ತುಂಗಮ್ಮ ಮಂಗಮ್ಮನನ್ನು ಕೇಳುತ್ತಾಳೆ. ಸಮಾಧಾನ ಆಗೋಕೆ ಬಿಟ್ಟಾಳ ಎಂದು ಪ್ರಾರಂಭಿಸಿ ಮಂಗಮ್ಮ ಸೊಸೆಯಿಂದ ನಡೆದುದನ್ನು ಹೇಳುತ್ತಾಳೆ. ಮಂಗಮ್ಮ ನೆನ್ನೆ ಮೊಸರು ಮಾರಿ ಮನೆಗೆ ಹೋದರೆ ನಂಜಮ್ಮ ಮಂಗಮ್ಮನ ಮಡಕೆ ಕುಡಿಕೆ ಎಲ್ಲವನ್ನೂ ಒಂದು ಪಕ್ಕಕ್ಕೆ ಇಟ್ಟಿದ್ದಳು. ಒಂದು ಗುಡಾಣದಲ್ಲಿ ರಾಗಿ, ಒಂದರಲ್ಲಿ ಅಕ್ಕಿ, ಒಂದಿಷ್ಟು ಉಪ್ಪು, ಮೆಣಸಿನಕಾಯಿ ಎಲ್ಲವನ್ನೂ ಇಟ್ಟು ತಾನೂ ತನ್ನ ಗಂಡು ಉಂಡದ್ದಾಯಿತೆಂದು ಕಾಲುಚಾಚಿ ಕುಳಿತಿದ್ದಳು. ಹೀಗಿರುವಾಗ ಜಗಳ ಸಮಾಧಾನ ಆಗುವುದು ಹೇಗೆ ಸಾಧ್ಯ? ಮಂಗಮ್ಮ ಒಂದಿಷ್ಟು ಹಿಟ್ಟು ಬೇಯಿಸಿಕೊಂಡು ತಿನ್ನುತ್ತಾಳೆ. ಮದುವೆಯಾದ ಮೇಲೆ ಮಗ ನಮ್ಮವನಲ್ಲ, ಸರಿ, ಅವನಿಗೆ ಬೇಡವಾದ ಮೇಲೆ ನಾನ್ಯಾಕೆ ಮೇಲೆ ಬಿದ್ದು ಹೋಗಬೇಕು ಎಂದು ಮಂಗಮ್ಮ ಬೇರೆಯೇ ಇದ್ದಳು. ದಿನಾಲು ಮೊಮ್ಮಗನಿಗೆ ಒಂದಷ್ಟು ಮೊಸರು ಕೊಟ್ಟು ಆಮೇಲೆ ಮಾರಲು ಬರುತ್ತಿದ್ದಳು. ಆದರೆ ನಂಜಮ್ಮ ಆ ಹೊತ್ತಿಗೆ ಸರಿಯಾಗಿ ಮಗನನ್ನು ಎಲ್ಲೋ ಕರಕೊಂಡು ಹೋಗಿದ್ದಳು. ಮೊಮ್ಮಗನನ್ನು ಮಂಗಮ್ಮ ನಾನು ಮಾತನಾಡಿಸಕೂಡದು ಎಂದು ನಂಜಮ್ಮ ಹಾಗೇ ಮಾಡುತ್ತಿದ್ದಳು. ಮಂಗಮ್ಮನಿಂದ ಇದನ್ನು ಕೇಳಿದ ತುಂಗಮ್ಮನಿಗೆ ಎಷ್ಟು ಸಣ್ಣ ಮಾತು ಏನು ರಾಮಾಯಣವಾಗಿ ಕೂತುಕೊಂಡಿತು ಎಂದು ಆಶ್ಚರ್ಯವಾಗುತ್ತದೆ. ಆದರೆ ಇದಕ್ಕೆ ತುಂಗಮ್ಮನೇನೂ ಮಾಡುವ ಹಾಗಿಲ್ಲ. ಇನ್ನು ಯಾವುದೇ ಒಂದೆರಡು ಮಾತನ್ನಾಡಿ ಮಂಗಮ್ಮನನ್ನು ಕಳುಹಿಸಿಕೊಡುತ್ತಾಳೆ. 10 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1, ಮೊಸರಿನ ಮಂಗಮ್ಮ ಕಥೆಯ ಸ್ವಾರಸ್ಯವನ್ನು ನಿರೂಪಿಸಿ. ಅಥವಾ ಪ್ರಶ್ನೆ 2, ಮೊಸರಿನ ಮಂಗಮ್ಮನ ಜೀವನ ಕಥನ ಮೊಸರಿನ ಮಂಗಮ್ಮ ಕಥೆಯಲ್ಲಿ ಹೇಗೆ ಚಿತ್ರಿತವಾಗಿದೆ? ವಿವೇಚಿಸಿ. ಪ್ರಶ್ನೆ 3, ಅತ್ತೆ ಸೊಸೆಯರ ಜಗಳ ಹಾಗೂ ಅದರ ಪರಿಣಾಮವನ್ನು ಮೊಸರಿನ ಮಂಗಮ್ಮನ ಕಥೆಯ ಹಿನ್ನೆಲೆಯಲ್ಲಿ ಚರ್ಚಿಸಿ. ಪ್ರಶ್ನೆ 4, ಮಂಗಮ್ಮ ನಂಜಮ್ಮನ ಜಗಳ ಹಾಗೂ ಅದರ ಪರಿಣಾಮವನ್ನು ಕುರಿತು ವಿವೇಚಿಸಿ. ಪ್ರಶ್ನೆ 5, ಕೌಟುಂಬಿಕ ಜೀವನದ ಒಂದು ಸ್ಪಷ್ಟ ಚಿತ್ರಣ ಮೊಸರಿನ ಮಂಗಮ್ಮ ಕಥೆಯಲ್ಲಿ ಹೇಗೆ ಚಿತ್ರಿತವಾಗಿದೆ? ವಿವೇಚಿಸಿ. ಅಥವಾ ಪ್ರಶ್ನೆ 6, ಮಗನನ್ನು ಬಿಟ್ಟುಕೊಡಕೂಡದೆಂದು ತಾಯ ಮನೋಗತ, ಗಂಡನನ್ನು ಹಿಡಿಯಲೇಬೇಕೆಂದು ಹೆಂಡತಿಯ ವ್ರತ, ಎಲ್ಲಾ ಕಡೆಯಲ್ಲಿಯೂ ನಡೆಯುತ್ತಿರುವ ಈ ವ್ಯಾಪಾರವನ್ನು ಮಾಸ್ತಿಯವರು ಚಿತ್ರಿಸುವುದು ಹೇಗೆ? ವಿಶ್ಲೇಷಿಸಿ. ಉತ್ತರ. ಮಾಸ್ತಿ ಅವರ ಪ್ರಸ್ತುತ ಮೊಸರಿನ ಮಂಗಮ್ಮ ಒಂದು ಕೌಟುಂಬಿಕ ಜೀವನದ ನೈಜ ಚಿತ್ರಣ. ಅತ್ತೆ ಸೊಸೆಯರಾದ ಮಂಗಮ್ಮ ನಂಜಮ್ಮರ ಜಗಳದ ಹಿನ್ನೆಲೆಯಲ್ಲಿ ಒಂದು ಕೌಟುಂಬಿಕ ಜೀವನದ ಸ್ಪಷ್ಟ ಚಿತ್ರಣವನ್ನು ಕೊಡುವುದು ಈ ಕಥೆಯ ಮೂಲ ತಿರುಳು, ಆಶಯ. ತನ್ನ ಯಾವುದೋ ಒಂದು ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಮೊಸರು ಮಾರುತ್ತಿದ್ದ ಮಂಗಮ್ಮ ತುಂಗಮ್ಮನಿಗೆ ಬಹುವರ್ಷದಿಂದ ಮೊಸರು ತಂದುಕೊಡುವುದು ಒಂದು ವರ್ತನೆಯಾಗಿತ್ತು. ತುಂಗಮ್ಮ ಸ್ವಲ್ಪ ಒಳ್ಳೆಯ ಮಾತಾಡುತ್ತಿದ್ದುದರಿಂದ ಮಂಗಮ್ಮ ಮೊಸರೆಲ್ಲ ಮಾರಿ ಆದ ಮೇಲೆ ಊರಿಗೆ ಹೋಗುತ್ತಾ ಒಂದೊಂದು ಸಲ ತುಂಗಮ್ಮನ ಮನೆಗೆ ಬಂದು ತುಂಗಮ್ಮನ ಅಂಗಳದಲ್ಲಿ ಸ್ವಲ್ಪ ಹೊತ್ತು ಕುಳಿತಿದ್ದು ಮನೆಯವರನ್ನೆಲ್ಲ ಸ್ವಲ್ಪ ಮಾತನಾಡಿಸಿ ಎಲೆ ಅಡಿಕೆ ಬಾಯಲ್ಲಿ ಹಾಕಿಕೊಂಡು ಆಮೇಲೆ ಊರಿಗೆ ಹೋಗುತ್ತಿದ್ದಳು. ಇಂಥ ಸಂದರ್ಭದಲ್ಲಿ ತುಂಗಮ್ಮನಿಗೆ ಸ್ವಲ್ಪ ಬಿಡುವಾಗಿದ್ದರೆ ಮಂಗಮ್ಮ ತನ್ನ ಕಷ್ಟ ಸುಖ ಹೇಳಿಕೊಳ್ಳುತ್ತಿದ್ದಳು. ಒಟ್ಟಿನಲ್ಲಿ ಮಂಗಮ್ಮ ತುಂಗಮ್ಮನಿಗೆ ಬಹಳ ಬೇಕಾದವಳಾಗಿದ್ದಳು. ತುಂಗಮ್ಮನಿಗೂ ಮಂಗಮ್ಮನಿಗೂ ಬಹಳ ಸಲಿಗೆ. ಈಗ 15 ದಿನದ ಹಿಂದೆ ಮಂಗಮ್ಮ ತುಂಗಮ್ಮನ ಮನೆಗೆ ಬಂದಾಗ ಬಹಳ ಬೇಸರಪಟ್ಟುಕೊಂಡಿದ್ದಳು. ತುಂಗಮ್ಮ ಕಾರಣ ಕೇಳಿದಾಗ ಮಂಗಮ್ಮ ಮೊಮ್ಮಗನ ಸಲುವಾಗಿ ತನ್ನ ಸೊಸೆ ನಂಜಮ್ಮ ತನ್ನ ಜೊತೆ ಜಗಳವಾಡಿದ ಸಂಗತಿಯನ್ನು ತಿಳಿಸುತ್ತಾಳೆ. ಏನೋ ಮಾಡು ಎಂದು ನಂಜಮ್ಮ ಮಗನನ್ನು ಹೊಡೆಯುತ್ತಾಳೆ. ಮೊಮ್ಮಗನನ್ನು ಹೊಡೆಯುವುದನ್ನು ಕಂಡು ಸಹಿಸಲಾಗದ ಮಂಗಮ್ಮ, ಯಾಕೆ ಗಯಾಳಿ, ರಕ್ಕಸಿ ಹಂಗೆ ಅರಿಯದ ಕಂದನ್ನ ಹೊಡೀತಾ ಇದ್ದೀಯಾ ಎಂದು ಕೇಳಿದ್ದೇ ಒಂದು ದೊಡ್ಡ ರಾಮಾಯಣವಾಗಿ ಕೂತುಬಿಡುತ್ತದೆ. ಮಂಗಮ್ಮ ಮೊಮ್ಮಗನ್ನು ನಂಜಮ್ಮ ಹೊಡೆದ ವಿಷಯ ಮಗನ ಮುಂದೆ ಹೇಳಿದಾಗ ಆತನು ನಂಜಮ್ಮನ ಪರವಾಗಿ ಮಾತನಾಡಿದುದರ ಪರಿಣಾಮವಾಗಿ ಮಂಗಮ್ಮ ಬೇರೆಯಾಗಿ ಇರಬೇಕಾಗಿ ಬರುತ್ತದೆ. ಮಂಗಮ್ಮ ಒಂದು ದಿನ ಮೊಸರು ಮಾರಿಕೊಂಡು ಮನೆಗೆ ಬಂದರೆ ನಂಜಮ್ಮ ಮಂಗಮ್ಮನ ಮಡಿಕೆ ಕುಡಿಕೆ ಎಲ್ಲವನ್ನೂ ಒಂದು ಪಕ್ಕಕ್ಕೆ ಇಟ್ಟಿದ್ದಳು. ಒಂದು ಗುಡಾಣದಲ್ಲಿ ರಾಗಿ, ಒಂದರಲ್ಲಿ ಅಕ್ಕಿ, ಒಂದಿಷ್ಟು ಉಪ್ಪು, ಮೆಣಸಿನಕಾಯಿ ಎಲ್ಲವನ್ನೂ ತೆಗೆದಿರಿಸಿ ತಾನೂ ತನ್ನ ಗಂಡು ಉಂಡದ್ದಾಯಿತೆಂದು ಕಾಲುಚಾಚಿ ಕುಳಿತಿದ್ದಳು. ಮಂಗಮ್ಮ ಒಂದಿಷ್ಟು ಹಿಟ್ಟು ಬೇಯಿಸಿಕೊಂಡು ತಿನ್ನುತ್ತಾಳೆ. ಮದುವೆಯಾದ ಮೇಲೆ ಮಗ ನಮ್ಮವನಲ್ಲ, ಅವನಿಗೆ ಬೇಡವಾದ ಮೇಲೆ ನಾನ್ಯಾಕೆ ಮೇಲೆ ಬಿದ್ದು ಹೋಗಬೇಕು ಉಂಡು ಮಂಗಮ್ಮ ಬೇರೆಯೇ ಇರತೊಡಗುತ್ತಾಳೆ. ಮಂಗಮ್ಮ ದಿನಾಲು ಮೊಮ್ಮಗನಿಗೆ ಒಂದಷ್ಟು ಮೊಸರು ಕೊಟ್ಟು ಆಮೇಲೆ ಮಾರಲು ಹೋಗುತ್ತಿದ್ದಳು. ನಂಜಮ್ಮ ಆ ಹೊತ್ತಿಗೆ ಸರಿಯಾಗಿ ಮಗನನ್ನು ಎಲ್ಲೋ ಕರೆದುಕೊಂಡು ಹೋಗಿದ್ದಳು. ಮೊಮ್ಮಗನನ್ನು ಮಂಗಮ್ಮ ಮಾತನಾಡಿಸಕೂಡದೆಂದು ಹಾಗೆ ಮಾಡುತ್ತಿದ್ದಳು ನಂಜಮ್ಮ. ಮಂಗಮ್ಮನ ಈ ಕತೆ ಕೇಳಿ ಎಷ್ಟು ಸಣ್ಣ ಮಾತು ಏನು ರಾಮಾಯಣವಾಗಿ ಕೂತುಕೊಂಡಿತಲ್ಲ ಎಂದು ತುಂಗಮ್ಮನಿಗೆ ಆಶ್ಚರ್ಯವಾಗುತ್ತದೆ. ಆಮೇಲೆ ಒಂದೆರಡು ದಿನ ತುಂಗಮ್ಮ ಈ ಮಾತನ್ನು ಎತ್ತುವುದಿಲ್ಲ. ಮಂಗಮ್ಮ ಬೇರೆಯೇ ಆಕೆಗೆ ಇದ್ದಾಳೆಂದು ತೋರುತ್ತದೆ.
ಆಮೇಲೆ ಒಂದು ದಿನ ಮಂಗಮ್ಮ ತುಂಗಮ್ಮ ಹಾಕಿಕೊಳ್ಳುತ್ತಿದ್ದ ಮಕ್ಮಲ್ ಬಟ್ಟೆಯ ಬೆಲೆಯನ್ನು ತಿಳಿದುಕೊಂಡು ಮಕ್ಮಲ್ ಬಟ್ಟೆಯನ್ನು ಖರೀದಿಸಿ ಜಾಕೆಟ್ ಹೊಲಿಸಿಕೊಂಡು ಹಾಕಿಕೊಂಡೇ ಬರುತ್ತಾಳೆ. ಮಗ ಮತ್ತು ಮೊಮ್ಮಗನಿಗಾಗಿ ಕಾಸು ಸೇರಿಸಿದ್ದು ವ್ಯರ್ಥವಾಯಿತಲ್ಲ ಎಂಬ ನೋವೇ ಮಂಗಮ್ಮನ ಈ ನಿರ್ಧಾರಕ್ಕೆ ಕಾರಣವಾಗಿತ್ತು. ಇಷ್ಟು ದಿನಾನೂ ಮಗಗೆ ಮೊಮ್ಮಗಗೆ ಅಂತ ಕಾಸಿಗೆ ಕಾಸು ಸೇರಿಸಿದ್ದ ಕಾಣವ್ವ, ಇನ್ನಾಕೆ ಸೇರಿಸೋದು? ನಾನು ಒಂದು ಮಕಮಲ್ ಜಾಕೀಟು ಹೊಲಿಸಿಕೊಂಡು ಓಡಾಡ್ತೀನಿ. ನೋಡಿದಾವ ನನ್ನ ಸಿಂಗಾರಾನ. ಯಜಮಾನಿದ್ದಾಗ ಒಂದು ಒಳ್ಳೆ ಶಾಲೆ ತಕ್ಕೊಳ್ಳಲಿಲ್ಲ. ಅವನು ಯಾವೋಳೋ ನೋಡಿಕೊಂಡು ಹೋದ. ಮಗನಿಗೆ ಕಾಸಿರಲಿ ಅಂತ ಕೂಡಿಸಿಟ್ಟೆ. ಈ ಮಗನ ಸುದ್ದಿ ಹೀಗಾಯಿತು. ನೋಡು ನನ್ನ ಸಿಂಗಾರಾನ ಎಂದು ಮಂಗಮ್ಮ ತುಂಗಮ್ಮನಲ್ಲಿ ಹೇಳಿಕೊಳ್ಳುವಲ್ಲಿ ಮಂಗಮ್ಮನ ಮನದಾಳದ ಈ ನೋವು ವ್ಯಕ್ತವಾಗುತ್ತದೆ. ಮಗನನ್ನು ಬಿಟ್ಟ ದುಃಖದಲ್ಲಿ ಮಂಗಮ್ಮನಿಗೆ ಸ್ವಲ್ಪ ಬುದ್ಧಿ ಭ್ರಮಿಸಿದೆ ಎಂದು ತುಂಗಮ್ಮನಿಗೆ ತೋರುತ್ತದೆ. ಬಹಳ ಕೋಪ ಬಂದಾಗ ಯಾರಿಗಾದರೂ ಹೀಗಾಗುವುದು ಸಹಜವೆಂದುಕೊಂಡು ತುಂಗಮ್ಮನಗೂ ಮಂಗಮ್ಮನಿಗೆ ಏನೂ ಹೇಳಲು ಹೋಗುವುದಿಲ್ಲ. ಆದರೆ ಈ ಜಾಕೀಟಿನಿಂದ ಮಂಗಮ್ಮನಿಗೆ ಇತರರೊಂದಿಗೂ ಹಾಗೂ ಸೊಸೆ ನಂಜಮ್ಮನಿಂದಲೂ ಜಗಳ ಬರುತ್ತದೆ. ಅದನ್ನು ಮಂಗಮ್ಮ ಹೇಗೋ ನಿಭಾಯಿಸುತ್ತಾಳೆ. ಇದಾದ ಕೆಲದಿನಗಳ ಮೇಲೆ ಮಂಗಮ್ಮನಿಗೆ ರಂಗಪ್ಪನ ಕಿರುಕುಳ ಪ್ರಾರಂಭವಾಗುತ್ತದೆ. ಮಂಗಮ್ಮ ಹಣ ಸಂಪಾದಿಸಿದುದನ್ನು ತಿಳಿದ ರಂಗಪ್ಪ ತನಗೆ ಒಂದಷ್ಟು ಸಾಲ ಕೊಡುವಂತೆ ದುಂಬಾಲು ಬಿದ್ದಿದ್ದ. ಇದನ್ನೆಲ್ಲ ಮಂಗಮ್ಮನಿಂದ ತಿಳಿದ ತುಂಗಮ್ಮ, ಇದೇನೆಲ್ಲ ಫಜೀತಿ ಮಂಗಮ್ಮ, ಸುಮ್ಮನೆ ಹೋಗಿ ಆದದ್ದಾಯಿತು ಅಂತ ಮಗನ ಹತ್ತಿರ ಇದ್ದು ಬಿಡೋದು ತಾನೆ ಎಂದು ಸಲಹೆ ಕೊಡುತ್ತಾಳೆ. ಆದರೆ ಸೊಸೆ ಇದಕ್ಕೆಲ್ಲ ಅವಕಾಶ ಕೊಡುವುದಿಲ್ಲವೆಂದು ಮಂಗಮ್ಮ ತುಂಗಮ್ಮನಿಗೆ ಹೇಳುತ್ತಾಳೆ. ಇತ್ತ ತನ್ನ ಅತ್ತೆಯ ಸಂಪಾದನೆ ರಂಗಪ್ಪನ ಪಾಲಾಗುತ್ತದೆ ಎಂಬ ಸತ್ಯ ನಂಜಮ್ಮನಿಗೆ ತಿಳಿಯುತ್ತದೆ. ಆಗ ಒಂದು ಉಪಾಯ ಓಡಿದ ನಂಜಮ್ಮ ಮಗನನ್ನು ಮಂಗಮ್ಮನನಿಗೆ ತಿಳಿಸಿಕೊಡಲು ಪ್ರಾರಂಭಿಸುತ್ತಾಳೆ. ಆದರೆ ಈ ಸತ್ಯ ತಿಳಿಯದ ಮಂಗಮ್ಮ ಮೊಮ್ಮಗ ತಾನಾಗಿಯೇ ಬರುತ್ತದೆ ಎಂದು ಸಂತೋಷಪಡುತ್ತಾಳೆ. ಅಮ್ಮ ಅಪ್ಪನನ್ನು ಬಿಟ್ಟು ಮಂಗಮ್ಮನ ಹತ್ತಿರವೇ ಬಂದು ಬಿಡುತ್ತಿದ್ದ ಮೊಮ್ಮಗ ಒಂದು ದಿನ ಮಂಗಮ್ಮನ ಜೊತೆಗೆ ಬೆಂಗಳೂರಿಗೆ ಬರುತ್ತೇನೆಂದು ಹಠ ಮಾಡುತ್ತಾನೆ. ಮುದುಕಿ ಮಂಗಮ್ಮ ಮೊಸರಿನ ಹೆಡಿಗೆ ತಲೆ ಮೇಲಿಟ್ಟುಕೊಂಡು ಮೊಮ್ಮಗನನ್ನು ಕಂಕುಳಲ್ಲಿಟ್ಟುಕೊಂಡು 3 ಮೈಲಿ ಬರುವುದು ತುಂಬಾ ಕಷ್ಟ. ಏನು ಮಾಡುವುದೆಂದು ಅವಳಿಗೆ ಏನೂ ತೋರುವುದಿಲ್ಲ. ಆಗ ಮಗನೂ ಸೊಸೆಯೂ ಬಂದು, ಏನೋ ನಾವು ತಪ್ಪು ಮಾಡಿದಿವಿ. ನೀನು ಕೋಪಿಸಿಕೊಂಡ್ರೆ ಹ್ಯಾಗವ್ವ ಎನ್ನುತ್ತಾರೆ. ಊರಿನ 4 ಜನವೂ ಬಂದು ಮಂಗಮ್ಮನಿಗೆ ಸಮಾಧಾನ ಹೇಳುತ್ತಾರೆ. ದೊಡ್ಡಸ್ತಿಕೆ ಕಳೆಕೊಳ್ಳದ ಹಾಗೆ ಮಂಗಮ್ಮ ತನ್ನಿಷ್ಟದಂತೆ ಸೊಸೆಯ ಜೊತೆಗೆ ಸೇರಿಕೊಳ್ಳುತ್ತಾಳೆ. ಆದರೆ ಮೊಮ್ಮಗ ಅಜ್ಜಿಯ ಜೊತೆಗೆ ಇರಬೇಕು ಎಂದು ಹಠ ಮಾಡುತ್ತದೆ. ಅದರ ಮೇಲೆ ಹೊಸ ಏರ್ಪಾಡಾಗುತ್ತದೆ. ಮೊದಲಿಂದಲೂ ಹಾಲು ಮೊಸರಿನ ವ್ಯಾಪಾರ ಮಂಗಮ್ಮನ ಕೈಯಲ್ಲಿತ್ತು. ಸೊಸೆ ಬಂದ ಮೇಲೆ ಕೂಡ ಮಂಗಮ್ಮ ಈ ಕೆಲಸ ತನ್ನ ಕೈಲೇ ಇಟ್ಟುಕೊಂಡಿದ್ದಳು. ಹೆಸರಿಗೆ ಮನೆ ಸೊಸೆ ಅಂದ ಮೇಲೆ ಹಿಟ್ಟು ಸಟ್ಟುಗ ನಿನ್ನದು ಎಂದು ಅಡುಗೆ ಮನೆ ಅಧಿಕಾರವನ್ನು ಅಷ್ಟೇ ಸೊಸೆಗೆ ಕೊಟ್ಟಿದ್ದಳು ಮಂಗಮ್ಮ. ನಿಜವಾಗಿ ಮೊಸರು ಮಾರಿದರೆ ಕೈಲಿಷ್ಟು ಕಾಸು ಓಡಾಡುತ್ತದೆ ಅನ್ನುವುದೇ ಇದಕ್ಕೆ ಕಾರಣ. ಆದರೆ ಈಗ ಮೊಮ್ಮಗ ಅಜ್ಜಿ ಜೊತೆಗೆ ಇರಬೇಕು ಎಂದು ಹಠಮಾಡಿದಾಗ ಸೊಸೆ, ಏನು ಬಿಸಿಲಲ್ಲಿ ಸುಮ್ಮನೆ ಹೋಗೋದು ಬರೋದು, ವಯಸ್ಸಾದ ಮೇಲೆ ಎಷ್ಟು ದಿನ ಈ ಕೆಲಸ ಮಾಡೋಕಾಗತ್ತದೆ. ಹಿಟ್ಟು ಸಟ್ಟುಗ ನೋಡಿಕೊಂಡು ನೀನು ಯಜಮಾಂತಿ ಮನೆಯಲ್ಲಿರು, ನಾನು ಹೋಗಿ ಮೊಸರು ಮಾಡಿಕೊಂಡು ಬರ್ತೀನಿ ಎನ್ನುತ್ತಾಳೆ. ಮಂಗಮ್ಮ ಒಪ್ಪುತ್ತಾಳೆ. ಎಂದಾದರೂ ನಾನು ಹೋಗಿ ಬರ್ತೀನಿ, ದಿನಾ ನೀನು ಹೋಗು ಎಂದು ಮೊಸರು ಮಾರುವ ಕೆಲಸವನ್ನು ಸೊಸೆಗೆ ಒಪ್ಪಿಸುತ್ತಾಳೆ. ಒಂದು ದಿನ ಅತ್ತೆ ಸೊಸೆ ಇಬ್ಬರು ತುಂಗಮ್ಮನ ಮನೆಗೆ ಬರುತ್ತಾರೆ. ಒಬ್ಬಳ ಕೈಲಿ ಮಗು, ಇನ್ನೊಬ್ಬಳ ತಲೆ ಮೇಲೆ ಮೊಸರಿನ ಹೆಡಿಗೆ. ಇವಳೇ ಕಾಣವ್ವ ನನ್ನ ಸೊಸಿ. ಪಾಪ ಮುದುಕಿ ಯಾಕೆ ಅವಳೇ ಬೇಸಿಕೊಳ್ಳಬೇಕು ಅಂತ ತಿರುಗಿ ಕರಕೊಂಡಾಳೆ ಮನೆಯೊಳಕ್ಕೆ. ಸುಮ್ಮನೆ ಬಿಸಿಲಾಗ ಓಡ್ಯಾಡಬೇಡ ಅಂದ್ಲು. ಆಗಲಿ ಅಂದಿದ್ದೀನಿ, ಇನ್ನು ಮೇಲೆ ಅವಳೇ ಮೊಸರು ತರ್ತಾಳವ್ವ ಎಂದು ಹೇಳಿ ಮಂಗಮ್ಮ ತುಂಗಮ್ಮನನ್ನು ಸೊಸೆಗೆ ಒಪ್ಪಿಸುತ್ತಾಳೆ. ತುಂಗಮ್ಮ ಅತ್ತೆಯನ್ನೂ ಸೊಸೆಯನ್ನೂ ಮಾತನಾಡಿಸಿ ಸಮಾಧಾನವಾಗಿ ನಡಕೋಬೇಕು ಎಂದು ಬುದ್ಧಿವಾದ ಹೇಳಿ 2 ಎಲೆ ಅಡಿಕೆ ಕೊಟ್ಟು ಕಳಿಸಿಕೊಡುತ್ತಾಳೆ. ಈಚೆಗೆ ಆ ಸೊಸೆ ಮೊಸರು ತರತೊಡಗುತ್ತಾಳೆ. ಆದರೆ ಮಂಗಮ್ಮನನ್ನು ಮತ್ತೆ ಮತ್ತೆ ಸೇರಿಸಿಕೊಳ್ಳುವಲ್ಲಿ ನಂಜಮ್ಮನ ಚಾಣಾಕ್ಷತನವಿದ್ದುದನ್ನು ಆಕೆಯ ಬಾಯಿಯಿಂದಲೇ. ತುಂಗಮ್ಮನಿಗೆ ಮಂಗಮ್ಮನಿಗಿಂತ ನಂಜಮ್ಮ ಬುದ್ಧಿಯಲ್ಲೇನೂ ಕಡಿಮೆ ಇಲ್ಲ ಎನ್ನಿಸುತ್ತದೆ. ಆ ಮನೆಯಲ್ಲಿ ಈಗ ಅತ್ತೆಗೆ ಸೊಸೆಗೆ ಸ್ವಾತಂತ್ರ್ಯದ ಸ್ಪರ್ಧೆ ನಡೆಯುತ್ತಿದೆ. ಅದರ ಮೂರ್ತ ಸ್ವರೂಪ ಆ ತಾಯ ಮಗ, ಈ ಹೆಂಡತಿಯ ಗಂಡ. ಅವನನ್ನು ಬಿಟ್ಟುಕೊಡಕೂಡದೆಂದು ತಾಯ ಮನೋಗತ. ಅವನನ್ನು ಹಿಡಿಯಲೇಬೇಕೆಂದು ಈ ಸೊಸೆಯ ವ್ರತ. ಇದು ಎಲ್ಲಾ ಕಡೆಯಲ್ಲಿಯೂ ನಡೆಯುತ್ತಿರುವ ವ್ಯಾಪಾರ. ಇದರ ಗೆಲು ಸೋಲು ಹೀಗೆಯೇ ಎಂದು ಹೇಳುವಂತಿಲ್ಲ. ನೀರೊಳಗಿರುತ್ತ ಮಗುವಿನ ಕಾಲು ಹಿಡಿದಿರುವ ಮೊಸಳೆಯ ಹಾಗೆ ಸೊಸೆ, ಮೇಲೆ ನಿಂತ ಮಗುವಿನ ತೋಳನ್ನು ಹಿಡಿದುಕೊಂಡು ಅದನ್ನು ಉಳಿಸುತ್ತೇನೆ ಎನ್ನುವವಳು ತಾಯಿ. ಮಧ್ಯೆ ಆ ಮಗುವಿನ ಪಾಡು ತಾನೇ ಸ್ವಲ್ಪ ಕಷ್ಟ. ಹಳ್ಳಿಯಲ್ಲಾದರೆ ಮೊಸರು ಮಾರುವ ಮಂಗಮ್ಮನ ಮನೆಯಲ್ಲಿ
ಪಟ್ಟಣದಲ್ಲಿ ಮೊಸರು ಕೊಳ್ಳುವ ತಂಗಮ್ಮನ ಮನೆಯಲ್ಲಿ ನಡೆಯುತ್ತಾ ಇದೆ ಈ ವ್ಯಾಪಾರ. ಕೊನೆಯ ಅಂಕ ಕಾಣದ ನಾಟಕವಿದು.